ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲ ನನುಪಮಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿಪುದನ್ನ ಸಂಗನ ಬಸವ. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನಯ್ಯನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ಶರಣೋ ಶರಣಾರ್ಥಿ. ವಿಶ್ವಗುರು ವಿಶ್ವಸಂತ ಮಹಾಮಾನವತವಾದಿ ಅಪ್ಪ ಬಸವಣ್ಣನವರ ಶ್ರೀಪಾದಗಳನ್ನ ಋನ್ಮಂದಿರದಲ್ಲಿ ಧ್ಯಾನಗೈಯುತ್ತಾ ಆ ಕಾಲದ ಎಲ್ಲಾ ಶರಣ ಶರಣೆಯರ ಶ್ರೀಪಾದಗಳನ್ನು ಕೂಡ ಭಕ್ತಿಯಿಂದ ಇಸುತ್ತಾ ಇವತ್ತಿನ ಶುಭ ಸಂದರ್ಭದಲ್ಲಿ ಶರಣೆ ಲತಾ ಶರಣ ಮುತ್ತಣ್ಣ ಬಿರುದನ್ನಿ ಕೊಪ್ಪಳ ಇವರ ಪುಟ್ಟರಾಜ ನಿಲಯದ ಒಂದು ಗುರು ಪ್ರವೇಶದ ನಿಮಿತ್ತ ಈಗಾಗಲೇ ಆ ಒಂದು ಗುರು ಪ್ರವೇಶ ಕಾರ್ಯಕ್ರಮ ಇಷ್ಟಲಿಂಗ ಪೂಜೆಯೊಂದಿಗೆ ಪ್ರಾರಂಭಗೊಂಡಿದೆ. ತನ್ನಿಮಿತ್ತ ಈ ಮಧ್ಯಾಹ್ನದ ಇಷ್ಟು ವಚನ ಚಿಂತನಗೋಷ್ಠಿ ಜೊತೆಗೆ ಯೋಮಕಾಯ ಅಲ್ಲಮ ಪ್ರಭುದೇವರ ಜಯಂತ್ಯೋತ್ಸವ ನಿಮಿತ್ತ ಭಕ್ತಿಯ ಶರಣೋ ಶರಣಾರ್ಥಿಗಳು. ಇವತ್ತು ವಿಶೇಷವಾಗಿ ಶರಣೆ ಲತಾ ಶರಣ ಮುತ್ತಣ್ಣ ಬಿರುದನ್ನಿ ನಿವೃತ್ತ ASI ಒಂದಿಷ್ಟು ಭೌತಿಕವಾಗಿ ವಾಸ ಮಾಡಿಕೊಂಡಿರುವುದಕ್ಕೆ ಒಂದಿಷ್ಟು ಮನೆ ಅನ್ನುವಂಥದ್ದು ಅತ್ಯವಶ್ಯಕತೆ. ಹಾಗಾಗಿ ಆ ಮನೆಯನ್ನ ಒಂದಿಷ್ಟು ಕಟ್ಟಿ ಆ ಮನೆಯಲ್ಲಿ ನಾವೆಲ್ಲರೂ ಮನಿ ಪ್ರವೇಶ ಅಂತ ಅಂದು ನಾವೆಲ್ಲ ವೈದಿಕ ಸಂಪ್ರದಾಯದಲ್ಲಿ ಕೇಳ್ತಾ ಇದ್ದೇವೆ. ಆದರೆ ಇಲ್ಲಿ ಲಿಂಗಾಯತ ಧರ್ಮ ಪದ್ಧತಿಗೆ ಅನುಸರಿಸಿ ಆ ಮನೆಯಲ್ಲಿ ಏನ್ ಕೊರತೆ ಐತೆ ಅಂತ ಕೇಳಿದ್ರ ಅರಿವಿನ ಕೊರತೆ ಇರ್ತದ. ಬಹುಶಃ ಈಗಾಗಲೇ ವಚನ ಕಟ್ಟುಗಳೊಂದಿಗೆ ಪ್ರವೇಶ ಮಾಡೈತಿ. ಆದಾಗಿನೂ ಕೂಡ ಇಲ್ಲಿ ಗುರು ಪ್ರವೇಶ, ಗುರು ಅಂತ ಕೇಳಿದ್ರೆ ಅರುವೇ ಗುರು. ಆ ಅರಿವು ಅನ್ನುವಂಥದ್ದನ್ನ ಇಷ್ಟು ನಾವಿಲ್ಲಿ ಜಾಗೃತಗೊಳಿಸಿಕೊಂಡು ಆ ಅರಿವಿನ ಅಡಿಯಲ್ಲಿ ಜೀವನವನ್ನು ನಡೆಸಬೇಕಾಗಿರ್ತದಲ್ಲ. ಹಾಗಾಗಿ ಒಂದಿಷ್ಟು ನಾವಷ್ಟೇನೆ ಅರಿವಿನಿಂದ ಬದುಕಿದ್ರೆ ಸಾಲದು. ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಇಷ್ಟು ಅರಿವಿನ ಜಾಗೃತಿಯನ್ನು ಮೂಡಿಸುವುದಕ್ಕೋಸ್ಕರ ಈ ಒಂದು ವಚನ ಚಿಂತನೆ ಗೋಷ್ಠಿಯನ್ನ ಈ ಸಂದರ್ಭದಲ್ಲಿ ಕೈಗೊಂಡಿದ್ದಾರೆ. ಇವತ್ತು ನೋಡ್ರಿ, ಈ ಮನೆ ಹೊಸ ಮನೆಯನ್ನು ಕಟ್ಟಾರಲ್ಲ, ಇದು ಎಷ್ಟು ಶುಭ್ರವಾಗೈತೆ, ಎಷ್ಟು ಅಂದ ಚಂದವಾಗೈತೆ, ಮುದ ಬರುವಂಗೈತೆ. ಹಂಗಾಗೈತಲ್ಲ, ಎಲ್ಲರೂ ಕೂಡ ಈ ರೀತಿ ಇರ್ತಕ್ಕಂಥ ಮನೆಯನ್ನ ಸ್ವಾಭಾವಿಕವಾಗಿ ಪ್ರೀತಿಸುವುದುಂಟು. ಹಾಗಾಗಿ ಬಸವಣ್ಣವರ ಒಂದು ವಚನ ಇಲ್ಲಿ ನಾವು ನೆನಪಿಗೆ ತಂದ್ಕೊಳ್ಬೇಕಾಗತ್ತ. ಬಸವಾದಿ ಶರಣರು ಕಲ್ಯಾಣದಲ್ಲಿ ಮಹಾಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ರಾಜಬೀದಿಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹಾಳು ಮನೆಯನ್ನ ಅವ್ರು ನೋಡ್ತಾ ಇರ್ತಾರ. ಆ ಹಾಳು ಮನೆಯೊಳಗೆ ಯಾರೂ ಇರ್ತಿರ್ಗಿಲ್ಲ. ಆ ಹಾಳು ಮನೆಯಲ್ಲಿ ಕಸ ಕಡ್ಡಿ ಹುಲ್ಲು ಇವೆಲ್ಲ ಬೆಳೆದಿರ್ತಾವ. ಆ ಬೆಳೆದಂತ ಕಸ ಕಡ್ಡಿ ಹುಲ್ಲು ಬೆಳೆದಿರ್ತಕ್ಕಂಥ ಮನೆಯನ್ನು ನೋಡಿ ಅವರಲ್ಲೇ ಒಂದಿಷ್ಟು ವಚನಗಳನ್ನು ಕೂಡ ಅವರು ರಚಿಸ್ತಾರ. ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ವಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯಲ್ಲಿ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ತನುವಿನಲ್ಲಿ ಹುಷಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಕೂಡಲ ಸಂಗಮ ದೇವ ಇಲ್ಲ ಅನ್ನುವಂತ ಒಂದಿಷ್ಟು ತಮ್ಮ ಅನುಭವದ ನುಡಿಗಳನ್ನು ಆ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗುವಂಗ ದಯಪಾಲಿಸಿದ್ದಾರೆ. ಬಹುಶಃ ಆ ಮನೆಯಲ್ಲಿ ಕಸ ಕಡ್ಡಿ ಹುಲ್ಲು ಇತ್ಯಾದಿ ತುಂಬಿತ್ತು ಅಂತ ಕೇಳಿದ್ರ ಆ ಮನೆಯಲ್ಲಿ ಯಾವ ಜೀವಿಗಳು ಕೂಡ ವಾಸ ಮಾಡಿಕೊಂಡಿಲ್ಲ ಅನ್ನುವಂಥದ್ದು ಹೆಂಗ ಸಿದ್ಧ ಆಗ್ತಾ ಇದೆಯೋ ಅದರಂತೆ ಆ ಭೌತಿಕವಾಗಿರ್ತಕ್ಕಂಥ ಮನೆ ಕೂಡ ಅಷ್ಟೇ ಸ್ವಚ್ಛ ಇರಬೇಕು, ಚಂದ ಇರಬೇಕು. ಅಂದ್ರ ಆ ಮನೆಯಲ್ಲಿ ವಾಸ ಮಾಡುವುದಕ್ಕೆ ಯೋಗ್ಯ ಅನಿಸಿಕೊಳ್ತಾ ಇದೆ. ಅದರಂತೆ ಇಲ್ಲಿ ಈ ಶರೀರ ಅನ್ನುವಂತ ಒಂದು ಮನೆ, ಈ ಮನೆಯಲ್ಲಿ ಇದರಲ್ಲಿರ್ತಕ್ಕಂಥ ಜೀವಾತ್ಮನು ಕೂಡ ವಾಸ ಮಾಡಿಕೊಂಡು ಇರ್ಬೇಕಂತ ಕೇಳಿದ್ರೆ ಈ ಮನೆಯೂ ಕೂಡ ಅಷ್ಟೇ ಪರಿಶುದ್ಧತೆಯಿಂದ ನಾವು ಇದನ್ನ ರಕ್ಷಣೆಯನ್ನ ಮಾಡಿಕೊಳ್ಳಬೇಕು. ಹಾಗಾಗಿ ಆ ಮನೆಯನ್ನ ಗುರು ಪ್ರವೇಶ ಮುಖಾಂತರ ಇವತ್ತೇನು ಇಲ್ಲಿ ಎಲ್ಲಾ ಶರಣರ ಒಂದು ಸಮ್ಮುಖದಲ್ಲಿ, ಪೂಜ್ಯರ ಸಮ್ಮುಖದಲ್ಲಿ ಇಲ್ಲಿ ನೆರವೇರಿಸಿದಾರಲ್ಲ, ನಿಜವಾಗಿ ಕೂಡ ಬಹಳಷ್ಟು ನಾವು ಇದ್ರ ಬಗ್ಗೆ ಆಳವಾಗಿ ಚಿಂತನೆ ಮಾಡತಕ್ಕಂಥದ್ದು ಕೂಡ ಐತಿ. ಇವತ್ತು ನೋಡಿ, ಒಂದು ಸುಂದರವಾಗಿರ್ತಕ್ಕಂಥ ಮನೆಯನ್ನ ಕಟ್ಟಿ ಇವತ್ತು ನಮ್ಮೆಲ್ಲ ಹಳ್ಳಿಯಾಗ ಐತಲ್ಲ, ಮನೆ ಚಂದ ಕಟ್ಟಿರ್ತಾರ, ಬಣ್ಣ ಬಡಿದಿರ್ತಾರ, ಮತ್ತೆ ಏನ್ ಮಾಡ್ತಾರಂತ ಕೇಳಿದ್ರೆ ಡಾಂಬಾ ಎಣ್ಣೆ ಬೆಡಿತಾರ, ಎರೆ ಎಣ್ಣೆ ಬೆಡಿತಾರ, ದೃಷ್ಟಿ ಹೋಗ್ಬಾರ್ದಂತೆ. ಅಲ್ರಿ, ದೃಷ್ಟಿ ಎಲ್ಲಿ ಹೋಗತ್ರಿ? ದೃಷ್ಟಿ ಅಂದ್ರ ನಮ್ಗ ಏನಾಗೈತೆ ಅಂತ ಕೇಳಿದ್ರ ದೃಷ್ಟಿ ಅಲ್ಲಿ ಹೋಗೋದಲ್ಲ, ಆ ಮನೆಯನ್ನ ಸ್ವಚ್ಛಗೊಳಿಸುವುದರ ಕಡೆ ನಮಗ್ ಗಮನ ಇರಬೇಕು ಹೊರತಾಗಿ ಆ ಕಪ್ಪು ಬಡಿಯೋದ್ರ ಮುಖಾಂತರ ದೃಷ್ಟಿ ಅಲ್ಲಿ ಹೋಗತಕ್ಕಂಥದ್ದು ಅಲ್ಲ. ಶರಣರು ತಿಳಿಸಿರ್ತಕ್ಕಂಥ ವಿಚಾರ ಏನು ಅಂತ ಕೇಳಿದ್ರ, ನಾವಿಷ್ಟು ಅಧ್ಯಾತ್ಮ ಚಿಂತಕರಾಗಿ ಇಂಥ ವಿಚಾರಗಳನ್ನು ನಾವು ಮಾಡೋದ್ರ ಮುಖಾಂತರ ಬಗ್ಗೆ ಇಷ್ಟು ಜಾಗೃತ ಮೂಡ್ತಾ ಇದೆ. ಹೊಸ ಮನೆಯನ್ನ ನಾವು ಪ್ರವೇಶ ಮಾಡ್ಬೇಕಾಗಿತ್ತು ಅಂತ ಕೇಳಿದ್ರ ನಾವು ಏನ್ ಮಾಡ್ತೀವಿ ಹಳ್ಳಿಯಾಗ ಅಂತ ಕೇಳಿದ್ರೆ ಮೊದಲು ಹೋಗಿ ನಾವು ಕೇಳ್ತಕ್ಕಂಥದ್ದು ಯಾರು ಅಂತ ಕೇಳಿದ್ರ ಪಂಚಾಂಗ ಹೇಳುವವರ ಹತ್ರ ಹೋಗ್ತೀವಿ ನಾವು.
ಅವ್ರೇನೈತಲ್ಲ ಇದಕ್ಕೆ ಯಾವುದೂ ಸಹಾಯ ಸಹಕಾರ ಮಾಡಿಲ್ಲ. ಆದ್ರೂ ನಾವು ನಮ್ಮ ಮನೆಯೊಳಗೆ ನಾವು ಪ್ರವೇಶ ಮಾಡ್ಬೇಕಂತ ಭಾವಿಸಿಕೊಂಡು ನೋಡ್ರಿ ಎಂದೈತ್ರಿ ಚಲೋ ದಿನ. ಕೇಳಕ್ ಹೋದ್ವಿ ಅಂತ ಕೇಳಿದ್ರೆ ಅವ್ರು ಉದ್ದೊಂದೊಂದು ಪಟ್ಟಿನ ಮಾಡಿ ಕೊಡ್ತಾರ. ಏನಪ್ಪಾ ಏನು ಬರೀ ರುದ್ರಾಭಿಷೇಕ ಮಾಡ್ತೀಯೋ ಏನು ನವಗ್ರಹ ಪೂಜೆ ಮಾಡ್ತೀಯೋ? ರುದ್ರಾಭಿಷೇಕಕ್ಕೆ ಸಣ್ಣ ಅದೇನ್ ದೊಡ್ಡದಲ್ಲ. ಮತ್ತೆ ಇನ್ನ ನವಗ್ರಹ ಪೂಜೆ ಅಂದ್ರ ದೊಡ್ಡದ ಅಂತ ತಿಳ್ಕೊಂಡು ನಮಗೆ ಏನು ಬರೀತಾರ ಅಂದ್ರೆ ಒಂದು ಲಿಸ್ಟ್ ಮಾಡಿ ಕೊಡ್ತಾರ. ರುದ್ರಾಭಿಷೇಕಕ್ಕಾದ್ರೆ ಇಷ್ಟು ಬರ್ತ ಖರ್ಚು, ಇನ್ನು ನವಗ್ರಹ ಪೂಜೆ ಮಾಡ್ಬೇಕಂದ್ರೆ ಇಷ್ಟು ಬರ್ತದ ಖರ್ಚು, ನೀನ್ ಯಾವಾಗ ಆಯ್ಕೆ ಮಾಡ್ಕೊಂತೀನಿ ನೋಡಂತ ತಿಳ್ಕೊಂಡು ನಮ್ಗ ಓದಿಸಿ ಕಳಿಸ್ತಾರ. ನಮ್ಗೆ ದೊಡ್ಡ ಪುಣ್ಯ ಬರ್ಬೇಕಾಗಿರ್ತದಲ್ಲ. ಮಾಡೋದು ಮಾಡಿ ಹಾಕಿರಪ್ಪ ಮತ್ತೆ ನವಗ್ರಹನ ಮಾಡಿಬಿಡ್ರಂತೀವಿ ನಾವು. ಈಗ ಬಹುಶಃ ನವಗ್ರಹ ಅಂತ ಹೇಳಿದ್ರೆ ನಾನು ಮೊದಲು ನೋಡೋ ಹೊತ್ತಾಗ ಒಂದು ಹೊಸ ತಂಬಿಗೆ, ಅದಕ್ಕೊಂದು ಕಾಯಿ, ಅದಕ್ಕೊಂದು ಕುಬಸದ ಕಣ, ಅದಕ್ಕಿಷ್ಟೆಲ್ಲ ಆಭರಣ ಹಾಕಿ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ನೋಡಿವಿ. ಈಗ ಒಂದೊಂದು ಕ್ವಾರ್ಮಿಸಿ ಚಿತ್ರಣ ಮಾಡಿಬಿಟ್ಟಾರ. ಯಾಕ್ರಿ ಇವ್ಯಾಕಂತ ಕೇಳಿದ್ರೆ ಐತಲ್ಲ, ಇಲ್ರಿ ಒಂದ್ಸಲ ತಗೊಂಡ್ಬಿಟ್ರು ಎಲ್ಲ ಮನೆಗೆ ಹೋಗ್ಬರ್ತಾವಂತಾರ ಅವ್ರು. ಅಂದ್ರ ಇದ್ರದ್ದು ಉದ್ದೇಶ ಏನಂತ ಕೇಳಿದ್ರ ಇದರಿಂದ ಮತ್ತಿಷ್ಟು ಶೋಷಣೆಗೆ ಒಳಪಡಿಸುವಂತ ಒಂದು ಹುನ್ನಾರ ಹೊರತಾಗಿ ನವಗ್ರಹ ಪೂಜೆ ಮಾಡೋದ್ರಿಂದ ನಮ್ಗೆ ಏನಾದ್ರೂ ಬಂದಿರತಕ್ಕಂಥ ದುಃಖ ದುಮ್ಮಾನಗಳು ಪರಿಹಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಕೊರತೆ ಇರ್ತಕ್ಕಂಥದ್ದು ಏನು ಅಂತ ಕೇಳಿದ್ರ ಅರಿವಿನ ಕೊರತೆ ಇರ್ತಾ ಇದೆ. ಅರಿವಿನ ಕೊರತೆಯನ್ನು ನೀಗಿಸುವುದಕ್ಕೋಸ್ಕರ ಇಂತಿಷ್ಟು ಮಹಾತ್ಮರನ್ನ ಕರೆಸಿ ಅನುಭವದ ಗೋಷ್ಠಿಯನ್ನ ನೀಡಿಸಿ ಅದರ ಮುಖಾಂತರ ನಾವು ಜಾಗೃತರಾಗಬೇಕಾಗೈತೆ ಹೊರತಾಗಿ ವೈದಿಕಕ್ಕೆ ಕುತಂತ್ರಕ್ಕೆ ನಾವು ಬಲಿಯಾಗಿ ಅಂತ ಆಚರಣೆಗಳನ್ನು ಮಾಡಬಾರ್ದು. ಮತ್ತೆ ಹೇಳ್ತಾರೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರ, ನೋಡಪ್ಪ ವಸಮನಿ, ನೀನು ಮೊದಲು ಹಾಲು ಉಕ್ಸ್ಬೇಕು, ಒಂದು ಆಕಳ ತೆಗೆದುಕೊಂಡು ಆಕಳನ್ನ ಸುತ್ತ ಹಾಕ್ಸ್ಬೇಕು ಅಂತ ತಿಳ್ಕೊಂಡು ಹೇಳ್ತಾರ. ಬಹುಶಃ ನಮ್ಗೆ ಎಲ್ಲವೂ ಕೂಡ ಇದು ಬಸವಾದಿ ಶರಣರ ಸಾಂಪ್ರದಾಯಿಕ ತದ್ದು ವಿರುದ್ಧ ಆಗಿರ್ತಕ್ಕಂಥ ವಿಚಾರಗಳು. ಬಹುಶಃ ಇದನ್ನ ಇವ್ರು ಮಾಡ್ಯಾರ ಏನೋ ಗೊತ್ತಿಲ್ಲ ನನಗ. ಬಹುಶಃ ಅಪ್ಪವ್ರು ಬಂದಾರ ಅಂತ ಕೇಳಿದ್ರೆ ಮಾಡಿಲ್ಲ ಅಂತ ಅನಿಸ್ತದೆ. ಯಾಕಂತ ಕೇಳಿದ್ರ ಅದಕ್ಕೆ ಅಪ್ಪಟ ಶಿವಯೋಗದ ಮುಖಾಂತರ ಈ ಕೆಲಸ ಆಗ್ಯಾವ ಅನ್ನುವಂಥದ್ದು ಅಪ್ಪವ್ರ ಮುಖಾಂತರ ನಮ್ಗೆಲ್ಲ ಗೊತ್ತಾಗತ್ತೆ. ಹಾಲು ಉಕ್ಸುವಂತದ್ದು, ಹಾಲಿನಲ್ಲಿ ಏನೈತೆ ಅಂತ ಕೇಳಿದ್ರೆ ಅಮೃತ ಐತೆ. ಅದನ್ನ ಆ ಹಾಲನ್ನ ಅಮೃತವನ್ನ ನಾವು ಉಕ್ಸಿ ಬೆಂಕಿಗೆ ಆಹುತಿ ಕೊಡೋದ್ರ ಬೇಡ ನಮ್ಗ. ಅದೇ ಹಾಲನ್ನ ಇವತ್ತಿಷ್ಟು ಮಕ್ಕಳಿಗೆ ದೀನ ದುರ್ಬಲರಿಗೆ ಇಷ್ಟು ಕೊಟ್ಟು ಅಂತ ಕೇಳಿದ್ರೆ ಏನಾದ್ರೂ ಇಷ್ಟು ನಮ್ಗ ಪುಣ್ಯ ಪ್ರಾಪ್ತಿ ಆಗಿತ್ತು. ಇನ್ನ ಆಕಳ, ಈ ಮನೆಯಾಗ ಆಕಳ ಅದು ಇವತ್ತಿಗೆ ಅವನು ಕೂಡ ಸಾಕ್ಯಾರ, ಅವು ಎಲ್ಲೆಲ್ಲಿ ಹೋಗ್ತಾವ ಅಲ್ಲೆಲ್ಲಿ ಹೋಗಿ ಬಂದ್ಬಿಡ್ತಾವ. ಆ ಒಂದು ಕಥೆ ಏನಂತ ಕೇಳಿದ್ರ, ಸಣ್ಣ ಮನಿ ಈಗೆಲ್ಲ ಇಲ್ಲಿ ಪಾಪ ಎತ್ತು ಪತ್ತು ಇಲ್ಲ, ನಮ್ಮ ಹಳ್ಳಿಯಾಗನೇ ಇಲ್ಲಿ ಬಿಡ್ರಿ ಎತ್ತು ಈಗೆಲ್ಲ ಕಡಿಮೆ ಆಗಿ ಅವ್ ತೆಗೆದಾಗ್ಬಿಟ್ಟಾರ. ಅದೇ ರೀತಿಯಾಗಿ ಒಂದು ಮನೆ ಕಟ್ಸಿರ್ತಾನ, ಅವನು ಇದೇ ತರ ಕೇಳಕ್ ಹೋಗಿರ್ತಾನ, ನೋಡಪ್ಪ ಮನೆ ಒಳಗ ಆಕಳ ಅಡ್ಡಾಡಿಸು. ಪಾಪ ಮೊದಲ ಹಳೆ ಮನೆ ಇದ್ದತ್ನಾಗ ನಮ್ಗೆಲ್ಲ ಇವತ್ತಿಗೂ ಕೂಡ ಅಂಕಣ ಪಡಸಾಲಿ ಅನ್ನುವಂಥವುಗಳು ಇರ್ತಾವ. ಅದು ಅಲ್ಲೇ ಬ್ಯಾಸಿಗೆ ಯಜಮಾನ ಹೊರಗೆ ಮಕ್ಕಂದಿರ್ತಾನ, ಅವತ್ತೇನಾದ ಇಷ್ಟ ಹರ್ಕೊಂಡು ಪಡಸಾಲಿ ಹತ್ತಿ ದವಸ ಧಾನ್ಯಗಳನ್ನ ತಿಂದು ಒಂದಕ್ಕ ಎರಡಕ್ಕ ಅಲ್ಲೇ ಮಾಡ್ಕೊಂಡ್ ಬಿಟ್ಟಿರ್ತದ. ಬೆಳಗ್ಗೆ ನೋಡ್ತಾನ ಆಕಳ ಇಷ್ಟೆಲ್ಲ ಅವಘಡ ಮಾಡಿದ್ದನ್ನ ನೋಡಿಕೊಂಡು ಆ ಆಕಳ ನೈತನ ಸಾಯ ತನಕ ಹೊಡಿತಾನ. ಹೊಡ್ದು ಅದನ್ನ ನಿಕ್ಕಳು ಕೆಡಿರ್ತಾನ. ಕ್ರಮೇಣ ಅದು ಆಕಳನ್ನ ಇರ್ತದ. ಒಂದ್ 2-3 ವರ್ಷದಾಗ ಹೊಸ ಮನೆ ಕಟ್ತಾನ. ಮತ್ತೆ ಪುರೋಹಿತರು ಏನಿರ್ತಾರಲ್ಲ, ಆಕಳನ್ನ ನೀನು ಮನೆಗೆ ಓದಿಸ್ಬೇಕಂತ ತಿಳ್ಕೊಂಡು ಆ ಆಕಳಕ್ಕೆ ಮುಗುಲು ಅವತ್ತು ನಾನು ಏನೋ ತಿನ್ಬೇಕನ್ನೋ ಅಪೇಕ್ಷೆಯಿಂದ ಹೋಗಿ ತಿಂದಕ್ಕೆ ನನಗೆ ಈ ರೀತಿ ಶಿಕ್ಷೆ ಆಗೈತೆ, ಇವತ್ತು ಮುದ್ದಾಗಿ ಒಳಕ್ಕೆ ಹೇಳ್ಕೊಬೇಕಂದ್ರೆ ನಮ್ದು ಏನೈತೆ ಏನೋ ಕತಿ ಅಂತಂದು ಅದು ಹಿಂದಕ್ಕೆ ಜಗ್ಗು ಇವ ಮುಂದಕ್ಕೆ ಜಗ್ಗು. ಆ ಆಕಳ ಯಾಕೆ ಹಿಂದೆ ಪೆಟ್ಟು ತಿನ್ನೋತ, ನನ್ನ ಜಾಗ ಅಲ್ಲ ಹಾಕತ್ತದು, ನಾನು ಇಲ್ಲಿ ಅಂಕಳವಾಗ ವಾಸ ಮಾಡ್ತಕ್ಕಂಥದ್ದು. ಮತ್ತೆ ಇವತ್ತು ಇದು ಉದ್ದೇಶ ಪೂರ್ವಕ ಒಳ ಕರ್ಕೊಂಡು ಹೋಗ್ತಾನಂದ್ರೆ ಇವತ್ತು ಏನು ನನ್ನ ಗಂಟೆ ಕಾಲತ್ತಾನೆ ತಿಳ್ಕೊಂಡು ಅದು ಹಿಂದಕ್ಕೆ ಜಗ್ತಿರ್ತತ, ಇವ ಮುಂದಕ್ಕೆ ಜಗ್ತಿರ್ತಾನೆ. ಇದ್ರ ಅರ್ಥ ಏನಂತ ಕೇಳಿದ್ರೆ ಹಿಂದಕ್ಕೆ ಅದಕ್ಕೂ ಪೆಟ್ಟಾಗೈತಲ್ಲ, ಆ ಕಾರಣಕ್ಕೆ ಅದು ಹಿಂದಕ್ಕೆ ಜಗ್ತಿರ್ತತ. ಹಾಗಾಗಿ ಇವತ್ತು ನಮಗ ಇಲ್ಲೇ ನಮ್ಗೆ ಇಬ್ಬಂದಿಗೆ ರೀತಿ ಈ ಒಂದು ಸಂದರ್ಭದಲ್ಲಿ ಆಕಳವನ್ನು ನಾವು ಬಹಳ ಶ್ರೇಷ್ಠ ದೃಷ್ಟಿಯಿಂದ ಕಾಣತಕ್ಕಂಥದ್ದು, ಒಂದು ಸಂದರ್ಭದಲ್ಲಿ ಅದನ್ನ ಕನಿಷ್ಠ ಅನ್ನುವಂತ ರೀತಿಯಲ್ಲಿ ಕಾಣ್ತವಲ್ಲ. ಹೀಗಾಗಿ ಮತ್ತೆ ಅವರು ಹೊರಗೋಗಿ ಎಲ್ಲಪ್ಪ ಇಷ್ಟು ಅಡ್ಡಾಡ್ಕೊಂಡ್ ಬರಕ್ಲೆ ಒಂದಕ್ಕ ಎರಡಕ್ಕ ಮಾಡಿದ್ರೆ ಅದು ಹೆದರ್ಕೊಂಡು ಅದು ಹುಚ್ಚಿನೂ ಐತತೆ, ಸಗಡಿನ ಆಗ್ತತ. ಹುಚ್ಚುವಾಗ ಸಣ್ಣ ಸುಖ ಐತೆ, ಸಗಡಿ ಹಾಕಿದ್ರೆ ದೊಡ್ಡ ಸುಖ ಐತಿ. ಮತ್ತೆ ಅದು ಮಗುಲಿಗೆ ಎರಡನ್ನೂ ಮಾಡುತ್ತ. ಅದು ಯಾವ್ದು ಮಾಡಿದಾಗ ನೀನು ಪಾವನ ಆಗೋಗು ಅನ್ನುವಂತ ಮಾತನ್ನು ಕೂಡ ಇಂಥ ಅನಿಷ್ಟ ನೀತಿಯನ್ನ ನಮ್ಗ ತಲೆಯಾಗ ತುಂಬಿಕೊಳ್ತಾ ಇದ್ದಾರೆ. ಹಾಗಾಗಿ ಅಂತ ಅನಿಷ್ಟ ಪದ್ಧತಿಗೆ ನಾವ್ ಯಾರು ಕೂಡ ಮನಸ್ಸು ಕೊಡಬಾರದು. ಇಂಥ ಒಂದು ನೂತನವಾಗಿ ನಿರ್ಮಿಸಿರ್ತಕ್ಕಂಥ ಮನೆಯಲ್ಲಿ ಗುರು ಪ್ರವೇಶ, ಯಾಕೆ ಗುರು ಅಂದ್ರ ಅರಿವು ಅನ್ನುವಂತಹದ್ದು ನಮಗ ಇತ್ತು ಅಂತ ಕೇಳಿದ್ರ ನಾವು ಏನು ಮಾಡೋದು ಬೇಕಾಗಿಲ್ಲ.
ಈ ಮಹಾತ್ಮರು ಹೇಳಿರ್ತಕ್ಕಂಥ ನೈತಿಕ ಮೌಲ್ಯಗಳನ್ನು ನಾವು ಇಟ್ಟುಕೊಂಡು ಜೀವನ ಮಾಡಿದ್ರ ನಮಗ ಯಥಾವತ್ತಾಗಿ ಸುಖ ಅನ್ನುವಂಥದ್ದು ಲಭಿಸುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅರ್ಥೈಸಿಕೊಳ್ಬೇಕಾಗಿದೆ. ಹಾಗಾಗಿ ಇವತ್ತು ನಮ್ಮ ದಿನದಲ್ಲಿ ಮುತ್ತಣ್ಣ ಶರಣರು ನೂತನವಾಗಿ ನಿರ್ಮಿಸಿರ್ತಕ್ಕಂಥ ಮನೆಯ ಒಂದು ಗುರು ಪ್ರವೇಶವನ್ನ ಈಗಾಗಲೇ ವಚನ ಕಟ್ಟುಗಳೊಂದಿಗೆ ಮಹಾತ್ಮರ ಶಿವಯೋಗದ ಲಿಂಗ ಪೂಜೆಯೊಂದಿಗೆ ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ. ಪೂಜ್ಯರ ಅನುಭವ ತಂದುಗಳನ್ನ ಕೇಳಿ ಧನ್ಯಾತ್ಮರಾಗಬೇಕು ಅನ್ನೋ ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ. ಸೇತುಬಂಧ ರಾಮೇಶ್ವರ, ಕಾಶಿ, ಗೋಕರ್ಣ, ಕೇದಾರ ಮೊದಲಾದ ಪುಣ್ಯತೀರ್ಥ ಕ್ಷೇತ್ರಗಳಲ್ಲಿ ಇರುವ ದೇವರು ದೇವರಲ್ಲ. ತನ್ನು ತಾನರಿಯ ತಾನ್ಯಾರೆಂದು ತಿಳಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಗುರು ಪ್ರವೇಶದ ನಿಮಿತ್ತ ಕಾರ್ಯಕ್ರಮ ಜರುಗುತ್ತಿರುವುದರಿಂದ ಇವತ್ತು ಬೀರ್ಲದಿನ್ನಿಯವರು ಈ ಹಳೆಯ ಸಂಪ್ರದಾಯ ಮೂಢನಂಬಿಕೆಗಳ ವಿರುದ್ಧ ಬಸವಣ್ಣ ಪ್ರಮತಾದಿ ಶರಣರ ಹಾಕಿಕೊಟ್ಟ ಮಾರ್ಗದಡಿಯಲ್ಲಿ ತಮ್ಮ ಮನೆಯ ಗುರು ಪ್ರವೇಶ ಕಾರ್ಯಕ್ರಮವನ್ನು ಅನ್ಕೊಂಡಾರ. ನಾವು ಕೇಳ್ತಿದ್ವಿ ಸಣ್ಣರಿದ್ದಾಗ ಗೃಹ ಪ್ರವೇಶ ಅಂತ ಕೇಳ್ತಿದ್ವಿ. ಇದು ಕೆಲವರಿಗೆ ಗುರು ಪ್ರವೇಶ ಅಂದ್ರೆ ಏನು? ಹೌದು, ಗ್ರಹ ಇದೆ, ಅದ್ರಾಗ ಯಾರು ಪ್ರವೇಶ ಮಾಡ್ಬೇಕು? ಹರಿವು ಪ್ರವೇಶ ಮಾಡ್ಬೇಕು. ಹರಿವು ಯಾರು? ತನ್ನನ್ನ ತಾನು ಅರಿಬೇಕಂದ್ರ ತನ್ನ ಗುರುವೇ ಹರಿವು. ಆ ಹರಿವು ವಚನ ಸಾಹಿತ್ಯದಲ್ಲಿ ಅಡಗಿದೆ. ಆ ವಚನ ಸಾಹಿತ್ಯದ ಸಂಪುಟಗಳ ಜೊತೆಗೆ ಗುರು ಬೀರ್ಲದಿನ್ನಿಯವರ ಮನೆಯನ್ನು ಪ್ರವೇಶ ಮಾಡಿದ್ದಾರೆ. ಇದು ಬಸವಾದಿ ಶರಣರ ಕಾನ್ಸೆಪ್ಟ್, ಅವರ ವಿವೇಚನೆ. ಇದು 12ನೇ ಶತಮಾನದಲ್ಲಿ ಅವರು ಸಂಶೋಧನೆ ಮಾಡಿ ಕಂಡುಹಿಡಿದು ಶರಣರಿಗೆ ನೀಡಿದಂತ ಒಂದು ಹೊಸ ಆಲೋಚನೆ. ಈ ಆಲೋಚನೆಯ ರೀತಿಯಲ್ಲಿ ನಾವು ಶರಣರು ಇವತ್ತು ಬದುಕ್ತಿದ್ದೀವಿ, ಆಚರಿಸ್ಕೊಳ್ತಾ ಇದ್ದೀವಿ, ಅದರಂತ ನಡೀತಿದ್ದೀವಿ. ನನ್ಗಿನ್ನೂ ಅನುಮಾನ, ನಡೆಯಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಯಾಕಂದ್ರೆ ಕೆಲವು ಸಣ್ಣ ಪುಟ್ಟ ತಪ್ಪುಗಳು ಅದೇನ ಅಂತಾರಲ್ಲ, ಒಂದು 1000 ಸಲ ಅಲ್ಲ ಹೌದೌದು ಅಂದ್ರ ಹೌದು ಬಂದ್ರೆ ನೀನ್ ಅಲ್ ಬಿಡು, ಅದು ಅಲ್ಲ ಹೌದು ಅದ್ ಬಿಡ್ತೀವಿ ನಾವು. ಇದಕ್ಕೊಂದು ಉದಾಹರಣೆಯನ್ನು ಕೊಡಬಲ್ಲೆ ನಾನು. ಹುಚ್ಚಿರಪ್ಪಜ್ಜವರು ಒಂದು ಮಾತು ಹೇಳ್ಯಾರ. ಇದನ್ನು ಕೋತಂಬರಿ ಜೊತೆಗೆ ಏನ್ ತರ್ತೀವಿ ನಾವು ಎಲ್ಲರೂ ಹೋಗಿ? ಅದಕ್ಕೆ ಹೆಸರಿಟ್ಟಾರೆ ಯಾರಪ್ಪ? ಅದು ಹಸಿ ಸೊಂಟಿ. ಅದ್ರ ಹೆಸರು ಹಸಿ ಸೊಂಟಿ. ಅದಕ್ಕೆ ಅಲ್ಲ ಅಲ್ಲ ಅಂತೇಳಿ ಅಲ್ಲ ಅಂತಿಲ್ಲ, ನೀವು ಅದನ್ನೇ ತಿಂದ್ರಿ ಅಂದ. ಹೌದಲ್ಲ, ಮತ್ತೆ ಹೌದು ಅಂತೀರಿ, ಅದಕ್ಕೆ ಅಲ್ಲ ಅಂತೀರಿ, ನಿಮ್ದು ಯಾವಾಗ ಹೌದು, ನಿಮ್ದು ಯಾವಾಗ ಅಲ್ಲ ಅಂದ. ಆತನ ಭಾಷೆಯಲ್ಲಿ ಹೇಳಿದ್ ನಾವು 750 ವರ್ಷದಿಂದ ಕೋಡಿಕೊಪ್ಪದಲ್ಲಿ ಹುಚ್ಚೀರಪ್ಪಜ್ಜವ್ರು ಇದ್ರು. ಅವ್ರ ಮಠಕ್ಕೂ ಕೂಡ ಹೋಗಿ ಬಂದಿ ನಾನು. ಆ ಕಾರಣಕ್ಕ ಅದಕ್ಕೆ ಅಲ್ಲ ಅಂತ ಹೆಸರು ಇಲ್ಲವೇ ಇಲ್ಲ, ನಾವು ಇಟ್ಬಿಟ್ಟು ಅದಕ್ಕೆ ಅಲ್ಲ ಅಲ್ಲ. ಬೇಕಾದ್ರೆ ಕನ್ನಡ ಬಾರ್ದು ನೋಡ್ರಿ, ಅಲ್ಲ ಏನು ಅಲ್ಲ, ಅದ ಅಲ್ಲ ಅಂತೆ. ಮತ್ತೆ ಅವ್ರು ಯಾವಾಗಪ್ಪ ಹಸಿಸುವಂತೆ ಅಂದ್ರೂ ಒಪ್ಪಾಗಲ್ಲ. ಈ ಒಂದು ವಿಚಾರದಲ್ಲಿ ಇವೇ ಮೂಢನಂಬಿಕೆ ವಿಚಾರಗಳು. ಇವು ನಾವು ಅದು ಹೆಂಗ ಒಬ್ಬರಿ ಮುಟ್ಟಿವಂದ್ರ ದಿನನಿತ್ಯದ ದೈನಂದಿನ ಕ್ರಿಯೆಗಳಲ್ಲಿ ತೊಡಗಿದಾಗ ಅದನ್ನು ಬಂದು ಅದ ನಿಮ್ಗೆ ಒಳ್ಳೇದಾತಂದು ಏನಿದು ಆಶೀರ್ವಾದ. ಅದಕ್ಕ ಮೂಢನಂಬಿಕೆಯ ವಿರುದ್ಧ ಶಡ್ ಹೊಡೆದಂತ ಬಸವಾದಿ ಶರಣರ ಪರಂಪರೆ ಬೀರ್ಲದಿನ್ನಿಯವರ ಮನೆ ಓಪನಿಂಗು. ಅದಕ್ಕೆ ನಾವೆಲ್ಲರೂ ಸಾಕ್ಷೀಭೂತರಾಗಿ ಅದನ್ನು ಇನ್ನೂ ಸಂಸ್ಕರಿಸುವುದರ ಜೊತೆಗೆ ನಮ್ಮ ಹಿರಿಯರಾದಂತ ವೆಂಕಟಾಪುರ ಶರಣರು ಮತ್ತು ಬಸವಯೋಗಿಗಳ ಶರಣರು ಅದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿನ ನಮಗೆ ನೀಡೋರಿದ್ದಾರೆ. ಅದಕ್ಕೆ ನಾವಿಲ್ಲಿ ಗುರು ಪ್ರವೇಶ ಅಂದ್ರೆ ಏನಂದ್ರ ನಮ್ಮ ಗೃಹ ನಿರ್ಮಾಣದಾಗ ಗುರು ಪ್ರವೇಶ ಆದ್ರ ನಮ್ಮ ಅರಿವಿನ ಜೊತೆಗೆ ಅಥವಾ ಅರಿವು ಜಾಗೃತ ಆಗ್ತದ, ನಮ್ಮ ಮನೆ ನೆಮ್ಮದಿಯಿಂದ ಇರ್ತದ, ನಾವು ತಿಳುವಳಿಕೆಯಿಂದ ಬದುಕ್ತೀವಿ, ನಾವು ನಂಬಿಕೆಯ ಮೇಲೆ ಮೂಢನಂಬಿಕೆಯನ್ನು ಕಂಡಿಡಿದು ದೂರು ತಪ್ಪತಕ್ಕಂತ ಒಂದು ಜ್ಞಾನ ನಮ್ಮಲ್ಲಿ ಬೆಳೀತದ. ಬೆಳೆಸಲಿಕ್ಕೆ ಇರ್ತಕ್ಕಂಥ ಬಸವಾದಿ ಶರಣರು ಅಥವಾ ಅವರ ಮಾರ್ಗದರ್ಶನ ನೀಡಲು ಬಂದಾರ. ಅವೆಲ್ಲಾ ವಿಚಾರಗಳನ್ನ ನೀವು ಅವಲೋಕಿಸೋಣ, ಅದರಂತೆ ನಡೆಯಲು ನಾವೆಲ್ಲರೂ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂತ ನನ್ನ ತಂದೆ ತಾಯಿ ಸ್ವರೂಪರಾದ ಅಪ್ಪಗಳಿಗೆ ಎನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾದ ಎಲ್ಲ ಜನ ತಂದೆ ತಾಯಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ, ನನಗೆ ಮಾತನಾಡಕ್ ಬರಗಲ್ಲ. ನನಗೆ 74 ವರ್ಷ ಆದ್ರೆ 4 ವರ್ಷ ಬಾಳ್ ಕರಿ ನಾನು ಅಂಬಿಗಾಲಿ ಅಡ್ಡಾಡ್ತೀನಿ. ಅದಕ್ಕೆ ಇವ್ರು ದುರ್ಗಿ ಮಾಡಿದ್ರಪ್ಪ. ದುರ್ಗಿ ಮಾಡಿದಕ್ಕೆ ಒಂದು ವಚನ ಅನ್ನಂದ್ರೆ ನಂಗೆ ಏನ್ ಅನ್ನಕ್ಕೂ ಬರಗಲ್ಲ, ಆಡಕ್ಕೂ ಬರಗಲ್ಲ. ಇವ್ ಗೃಹ ಪ್ರವೇಶ ಈ ಗೃಹ ಪ್ರವೇಶ ಅನ್ನೋದು ಈಗ ನಾವು ಕೇಳಕತ್ತೀವಿ. ಅವ್ರ ಗಾಳಪ್ಪ ಅವ್ರು ಹೇಳಿದ್ದು, ಅವ್ರು ನಮ್ಮ ಇಂಗಳಪ್ಪ ಹೇಳಿದ್ದು ಬರಬರಿ ಐತೆ. ಈಗ ನಾವು ಇದ್ರಕ್ಕ ಬರಕತ್ತಿ 4 ವರ್ಷ ಆಯ್ತು. ನಾ 70 ವರ್ಷ ಸುಮ್ಮನೆ ಕಳೆದೀವಿ. ಸುಮ್ಮನೆ ಕಳೆದ ಈಗ ಬಂದೀನಿ. ನಾನು ಮಾತಾಡಕ್ ಬರಲ್ಲ, ಓದಿನೂ ಇಲ್ಲ ನಮ್ಗೆ. ಆದ್ರೆ ಎಲ್ಲ ಮೊದಲು ತನ್ನ ಮಗ ಹೆಂಗ ಆಡ್ತಾ ಇದ್ರ ನೀವು ರಮಿಸಿ ಎತ್ತಿ ಬರ ರಪ್ಪಿತ್ರ ರಪ್ಪಿ ನನಗೆ 1-2 ಮಾತನ್ನ ಆಡಕ್ಕೆ ಅವಕಾಶ ಮಾಡಿಕೊಟ್ಟಕ ನಾನೊಂದು ವಚನ ಅಂತೀನಿ. ನುಡಿದರೆ ಮೂತಿನ ಹಾರದಂತಿರಬೇಕು, ನುಡಿದರೆ ಮೂತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯ ಗೀತೆಯಂತಿರಬೇಕು, ನುಡಿದರೆ ಮಾಣಿಕ್ಯ ಗೀತೆಯಂತಿರಬೇಕು,
ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಕೆ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿಯೊಳಗಾಗಿ ನಡೆಯಾದಿದ್ದರೆ, ನುಡಿಯೊಳಗಾಗಿ ನಡೆಯಾದಿದ್ದರೆ ಎಂತರವಾನಯ್ಯ ಕೂಡಲ ಸಂಗಮ ದೇವ, ಎಂತರವಾನಯ್ಯ ಕೂಡಲ ಸಂಗಮ ದೇವ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಹಾರದಂತಿರಬೇಕು, ಹಾರದಂತಿರಬೇಕು. ಬಸವ ಬಸವ ಎನ್ನುತ್ತಾ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಬಸವಾದಿ ಶರಣರನ್ನ ಸ್ಮರಿಸಿಕೊಳ್ತಾ ದಿವ್ಯ ಸನ್ನಿಧಾನವನ್ನು ವಹಿಸಿರುವಂತಹ ಪರಮ ಪೂಜ್ಯ ಬಸವಯೋಗಿ ಪ್ರಭು ಮಹಾಸ್ವಾಮಿಗಳವರಲ್ಲಿ ಹಾಗೂ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ಆಧ್ಯಾತ್ಮಿಕ ಜೀವಿಗಳಾದಂತಹ ವೆಂಕಟಾಪುರ ಶರಣರ ಹಿಡಿದಾವರಿಗಳಲ್ಲಿ ಪ್ರಮಟ್ಟು ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ. ಅಪ್ಪವ್ರ ಮಾತು ಕೇಳಿದ್ರಿ, ನಮ್ ಶೇಖರ ಅಕ್ಷರ ಅಕ್ಷರ ಅಂತ ಮುಂದಿನ ಏನು ಹೇಳವಲ್ಲ. ಅಕ್ಷರ ಇದ್ದವರೆಲ್ಲರೂ ಸಂಸ್ಕಾರವಂತರಲ್ಲ, ಅಕ್ಷರಕ್ಕಿಂತಲೂ ಸಂಸ್ಕಾರ ಬಹಳ ಮುಖ್ಯ. ಈ ಟಣಕನಕಲ್ಲು, ಕೋಳ್ಯಾಳ, ಮರಕಟ್ಟು, ಗುಳೆ ಇವೆಲ್ಲ ನೋಡಿದ್ರೆ ಅವ್ರು ರೈತರ್ರಿ. ಅವ್ರು ನಾವೆಲ್ಲ PhD MD ಆದಂತ ಅಕ್ಷರಸ್ಥರು ನಾವು. ಆದ್ರೆ ನಿಜವಾದ ಸಂಸ್ಕಾರವಂತರನ್ನ ನಾವು ನೋಡ್ಬೇಕಂದ್ರೆ ಈ ಎಲ್ಲ ಗ್ರಾಮಗಳಿಗೆ ಹೋಗ್ಬೇಕು. ನೂರಾರು ಸಾವಿರ ವಚನಗಳನ್ನ ಬಾಯ್ಪಾಟಾಗಿ ಸುಲಲಿತವಾಗಿ ಅವರು ನಮಗ ತಿಳಿಸ್ಕೊಡುವಂತಹ ಮಹಾನ್ ಶರಣರು. ನಮ್ಮ ಈ 4 ವರ್ಷದ ಬಾಲಕರು ನಿಜವಾಗಿ ಹೇಳ್ತೇನೆ, ಮಕ್ಕಳಂದ್ರೆ ಏನ್ ಅನ್ಕೊಂತೀವ್ರಿ ನಾವು, ದೇವರು ಅಂತೀವಿ ನಾವು. ಅವ್ರು ನಮ್ಗೆಲ್ಲ ದೇವರ ಅವರು. ನಾನು ಸುಮ್ಮನೆ ಹೊಗಳಿಕೆಗೆಲ್ಲ ಹೇಳೋದು. ಅವರು ಅಷ್ಟು ಅದ್ಭುತವಾಗಿ ಸಂಘಟನೆಯನ್ನು ಮಾಡ್ತಾರೆ, ವ್ಯವಸ್ಥೆ ಮಾಡ್ತಾರೆ, ಅನುಭವ ನಡೆಸ್ತಾರೆ. ಅವರಲ್ಲಿ ಕೂಡ ಅನುಭವ ಐತೆ. ನನ್ಗೆ ಏನು ಗೊತ್ತಿಲ್ಲ, ನಾ ಬಾ ಸಣ್ಣವಾದೀನಿ ಅಂತ ಅನ್ಕೊಂತಿರ್ತಾರೆ. ಅದಕ್ಕೆ ಇವತ್ತು ಬಿಡ್ಲಿಲ್ಲ. ನಾ ಕಡೆಗೆ ಒಂದು ಭಜನಿ ಪದಾರ ಹಾಡ್ರಿ, ಇಲ್ಲ ವಚನ ಹಾಡ್ರಿ ಅಂತಂದು ಬಹಳ ಆನಂದ ಆಯ್ತು ನಮ್ಗೆ. ಅದಕ್ಕೆ ಪರಪ್ಪವರಿಗೆ ಶರಣಾರ್ಥಿಗಳನ್ನ ಹೇಳ್ತಾ ಇವತ್ತು ನಾವೆಲ್ಲರೂ ಮುತ್ತಣ್ಣಪ್ಪವರ ಲತಮ್ಮ ತಾಯಿಯವರ ಗುರುಪ್ರವೇಶ ಗೃಹದಲ್ಲಿ, ನೂತನ ಗೃಹದಲ್ಲಿ ಗುರುಪ್ರವೇಶ ಕಾರ್ಯಕ್ರಮ ಬಂದಿದೆ. ಅರಿವಿನ ಮನೆಯಾದರೆ ಆತ್ಮದ ನೆಲೆಯು, ಆತ್ಮದ ನೆಲೆಯಾದರೆ ಜ್ಞಾನ ದೀಪವು, ಜ್ಞಾನದ ದೀಪದ ನೆಲೆಯಾದರೆ ಲಿಂಗ ಲೋಕವು, ಲಿಂಗ ಲೋಕವಾದರೆ ಅನುಭವದ ಸುಖವು. ಇದು ಬಸವಾದಿ ಶರಣರ ತತ್ವದ ಒಂದು ಸಾರ. ಈ ಒಂದು ನೂತನ ಗ್ರಹ ಮುತ್ತಣ್ಣಪ್ಪವರಿಗೆ ಮತ್ತು ಲತಮ್ಮವರಿಗೆ, ಇಡೀ ಕುಟುಂಬದವರಿಗೆ, ಅದು ಅರಿವಿನ ಮನೆಯಾಗಲಿ, ಆತ್ಮದ ನೆಲೆಯಾಗಲಿ, ಜ್ಞಾನದ ದೀಪ ಸದಾ ಬೆಳ್ತಾ ಇರಲಿ. ಲಿಂಗದ ಲೋಕವಾಗಿ ಅಂದ್ರೆ ಸೃಷ್ಟಿಕರ್ತ ಪರಮಾತ್ಮನ ಮನೆಯೇನಾಗಿರ್ಬೇಕು. ಅವ ಸರ್ವವ್ಯಾಪಿ, ಅವ ಎಲ್ಲ ಕಡೆ ನಾನು ಅಲ್ಲಿ ನಾನು ಇಲ್ಲಿ ಎಲ್ಲ ಕಡೆ ನಾವ. ಆದ್ರೆ ಅವರಿಗೆ ಪರಮಾತ್ಮನ ನೆಲೆಯೇ, ಪರಮಾತ್ಮನ ವಾಸವೇ ಈ ವಾಸ ಅವರಿಗೆ ನಿವಾಸ ಆಗ್ಲಿ ಅಂತ ಅನ್ನುವಂತ ಅವನ ಹಾರೈಕೆ ಮಾಡ್ತಾ, ಹೀಗಿದ್ದಾಗ ಮಾತ್ರ ಆ ಮನೆಯಲ್ಲಿ ಸುಖ ಆನಂದ ಅನುಭವ ಸಿಗುತ್ತೆ ಅನ್ನುವಂತ ಮಾತನ್ನು ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಮುತ್ತಣ್ಣಪ್ಪವರಿಗೆ ಮತ್ತು ತಮ್ಮೆಲ್ಲರಿಗೂ ಬಸವಣ್ಣನೇ ಪರಮ ಬಂಧುಗಳಿಗೆ ಹೊಸದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಪ್ರಾತಃ ಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ ಈ ನಡುವಂಗದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅವರ ದಿವ್ಯ ಪರಂಪರೆಯನ್ನ ಬಳಿದುಕೊಂಡು ಬಂದಂತ ಜಗತ್ತಿನ ಅರಗುಳಿತ ಮೂರ್ತಿಗಳ ಪಾದಾರವಿಂದಗಳಿಗೆ ನತಮಸ್ತಕನಾಗಿ ಕೊಪ್ಪಳ ನಗರದ ರಾಮಚಂದ್ರ ಪೊಲೀಸ್ ಕಾಲೋನಿಯಲ್ಲಿ ಶ್ರೀ ಗುರು ಪುಟ್ಟರಾಜ ನಿಲಯ ಅನ್ನುವಂತ ಒಂದು ನೂತನ ಮನೆಯ ಗುರು ಪ್ರವೇಶ ಕಾರ್ಯಕ್ರಮ, ಅದರ ಜೊತೆಗೆ ಯುಗಾದಿ ಪಾಠ್ಯದ ನಿಮಿತ್ತ ಅಲ್ಲಂಪುರ ದೇವರ ಜಯಂತಿ ಕೂಡ ಹಮ್ಮಿಕೊಳ್ಳಲಾಗಿದೆ. ಇದೆಲ್ಲ ಕಾರಣೀಭೂತರಾಗಿರುವಂತಹ ಲತಾ ತಾಯಿ ಹಾಗೂ ಮುತ್ತಣ್ಣ ಬೇರದಿನಿ ಅವರಿಗೆ ಸಹಕಾರ ಸಹಾಯ ನೀಡುವಂತಹ ಗುರುಬಸವ ಮಹಾಮನೆಯ ಎಲ್ಲ ಶರಣ ತಂದೆ ತಾಯಿಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸ್ತೇನೆ. ಮೊದಲು ತಮ್ಮೆಲ್ಲರಿಗೂ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ, ನಿಮ್ಗೆಲ್ಲ ಆಶ್ಚರ್ಯ ಆಗತ್ತಮ್ಮ, ಇದೇನ್ ಮಾಡಕತ್ತೀವಿ ಮನೆ, ನಾವು ಮನೆ ನೋಡಿವಿ, ಕಡೆಗೊಂದು ಆಕಾರ ಕರ್ಕೊಂಡು ಹೋಗ್ತಾರ ನೋಡಿವಿ, ಕಡೆಗೆ ಒಂದಿಷ್ಟು ನೌಕರದ ಹಾಕಿ ಏನೋ ಮಾಡ್ತಾರ ಅದರ ನೋಡಿವಿ, ಇಲ್ಲ ಒಂದು ಅಗ್ನಿ ಕುಂಡ ಹಾಕ್ತಾರ, ಅಗ್ನಿ ಕುಂಡದೊಳಗ ಎಲ್ಲ ಹಾಕಿ ನೋಡಿದೀವಿ, ಮನೋರ ನಿಮ್ಗೆ ಆಶ್ಚರ್ಯ ಇರುತ್ತೆ. ಹೌದಲ್ಲಮ್ಮ? ಹಂಗ ಅನಿಸ್ತದ. ಯಾಕಂದ್ರೆ ಇದು ಹಂಗ ಅನಿಸ್ತದ. ಹಂಗ ಮಾಡಿದ್ರೆ ನಿಮ್ಗ ಈಗ ಒಂದು ಕ್ವಾರಿ ಮಿಷಿನ್ ಬಂದ ಮತ್ತ ಒಂದ ಸೆಟ್ಟ, ಅದೆಲ್ಲ ಮಾಡಿದ್ರೆ ಅದ ಸೆಟ್ಟ. ಎಷ್ಟು ರೇಟ್ ಗೊತ್ತೈತೆ ಅಂದ್ರೆ 20,000ರಿಂದ ಪ್ರಾರಂಭ ಆಗ್ತದ, 80,000 ಮಟ್ಟ ಇರ್ತೈತೆ. ನೀವ್ ಹೆಂಗ ಮಾಡ್ತೀರಿ ಹಂಗ, ಅಲ್ಲೊಂದು ಮೂರ್ತಿ ಅದೊಂದು ಮೂರ್ತಿ ಅದೊಂದು ಮೂರ್ತಿ ಅಂದ್ರೆ ನಿಮ್ಗೆ ಒಂದು ಕಣ್ಣು ಕೊಟ್ಟಾನ ದೇವ್ರು. ಕೊಟ್ಟಾನಿಲ್ಲ? ಕೊಟ್ಟಾನಿರಿ. ಅಲ್ಲಿ ಮಣಿ ಚಂದಾಗಿ ಕಟ್ಟಿ, ಲೈಟ್ ಹಚ್ಚಿ, ಮತ್ತ ಬಣ್ಣ ಹಚ್ಚಿ, ಚಂದಾಗಿರುವಂತ ಮಣಿ ಒಳಗ ಕ್ವಾರಿ ಮೀಸಿ ತಂದು ರಾವ್ ಹೊಡಿತಿಲ್ಲಮ್ಮ. ಖರೆ ಹೇಳಿ, ಹೊಡಿತಿಲ್ಲಮ್ಮ. ನೋಡೋರು ಅಂತ ಅದ
ನಾನು ಅಂಜೆ ಬಿಟ್ಟೇನೆ ಒಂದ್ಸಲ ಅಂತ ಪಾಡಿ ಬೀಜ ದೇವ್ರು ಇಲ್ಲಿ ಪೂಜೆ ಮಾಡಿ ಅಲ್ಲೊಂದು ಇಡೀ ಮನೆ ಒಳಗೆಲ್ಲ ಮಾಡಿ ಏನು ಕುಂಕುಮ ಕುಂಬಳಕಾಯಿ ಎಲ್ಲ ಹೊಡೆದು ರಾಮ್ ಹೊಡಿಬೇಕು ಮನಿ ಹಂಗಾಗ್ತದ. ಮೊದಲನೇ ದಿವಸನ ಹಿಂಗ ರಾವ್ ಹೊಡೆದಂದ್ರ ಮತ್ತೆ ಪ್ರತಿದಿನಾನು ಹಂಗ ತ್ಯಾಗ ಅಂತ ತಿಳ್ಕೊಂಡ್ಬಿಡ್ರಿ. ಇದು ಒಂದನೇದು. ಎರಡನೇದು ಏನಪ್ಪ ಅಂತ ಕೇಳಿದ್ರ ಚಲೋ ಮನಿ ಒಳಗ ಆಕಳ ತಂದು ಸಗಣಿ ಮುಚ್ಚಿ ಹಾಕ್ಸಿದ್ರ ಹೊಲಸಾಗತ್ತ ಸ್ವಚ್ಛ ಆಗತ್ತಮ್ಮ ಹೇಳ್ರಿ. ಸ್ವಚ್ಛ ಆಗತ್ತೆ ಹೊಲಸಾಗತ್ತ. ಅಂದ್ರ ಸ್ವಚ್ಛ ಮನಿ ಒಳಗ ತಂದ ಮೊದಲನೇ ದಿವಸನ ಹೊಲಸು ಮಾಡಿದ್ರ ಇನ್ನು ದಿನಾನು ಹೊಲಸು ಹಾಕೋತ ಹೋಗ್ಬೇಕು ನೋಡ್ರಿ. ಇನ್ನ ಮೂರನೇದು ಮನಿ ಒಳಗ ಚಂದ ಇರ್ತೈತಿ ಮನಿ ಒಗಿ ಹಾಕಿಬಿಡುದು. ಏನಾಗ್ಬೋದು ಒಗಿ ಹಾಲಿನ ಬೇಡ ಕುಂಡ ಹಾಕಿ ಅದ್ರೊಳಗ ತುಪ್ಪ ಅರಿವಿ ಏನೇನ ಸಾಮಾನು ಹಾಕಿ ಹೋಮ ಹವನ ಮಾಡ್ತೀವಿ. ಎಲ್ಲಾ ಕಡೆ ಒಗಿಸು ಬಿಟ್ಟಿರ್ತೈತಿ. ಅವಾಗ ಅಂತದ ಅದು ಮನಿ ಹೌದೇನ ಅಂದ್ರೆ ಮೊದಲನೇ ದಿವಸ ಬೆಂಕಿ ಹಾಕಿ ಅಂದ್ರೆ ಇನ್ನು ನಾಳೆ ಮನ್ಯಾಗ ದಿವಸ ಬೆಂಕಿ ಹಚ್ಚಬೇಕತಿ ಅಂದ್ರೆ ಜಗಳ ಆಗುದ ತಗಲ್ಲ ಮಾಡಬಾರ್ದು. ಈಗ ನೀವು ಮನಿ ಒಂದೇ ಮನಿ ನೋಡಿರಿ, ನೀವು ಏನಮ್ಮ ಒಂದೇ ಮನಿ ನೋಡಿರಿ, ಏನ್ ನೋಡಿರಿ ಜಗತ್ತನ್ನುವಂತ ಒಂದು ಮನಿ ನೋಡ್ಬೇಕು ನೀವು. ಅವ ಹೆಂಗ ಕಟ್ಟ್ಯಾನ ಮನಿ, ನೀವೇನ್ ಕಟ್ತೀರಿ. ಅವ ಮೊದಲು ತರಹ ತೆಗೆದುದ, ಏನ್ ಮಾಡಿದ್ರ ತರ ತೆಗೆದುದ ಮ್ಯಾಲ ಚಾವಣಿ ಆಗ್ತಾನ ಮೊದಲು. ನೋಡಿ ಅವ ಶಾಣೆ ಅದನ್ನ ಮೊದಲು ಚಾವಣಿ ಒಂದು. ಯಾಕಂದ್ರ ಮಳಿ ಒಟ್ಟ ಬಂದ್ರು ಕೂಡ ಒಂದು ನೀರು ಬೀಳಬಾರ್ದು. ಮೊದಲು ಚಾವಣಿ, ಆಮೇಲೆ ಕಿಟಕಿ ಬಾಗಿಲ ಅವಂದು ಮನಿ, ಆಮೇಲೆ ಅಡಿಗೆ ಬರಿ, ಆಮೇಲೆ ಬಚ್ಚ, ಆಮೇಲೆ ತರ ಅವ ಕಚ್ಚಂದು. ಆ ಹಾಕಿದ ಚಾವಣಿ ಇನ್ನೂವರೆಗೂ ಬಿದ್ದಿಲ್ಲ, ಬೀಳಲಿಲ್ಲ. ಅವ ಕಟ್ಟಿದ ಬಾಗಿಲುಗಳು ಕಿಟಕಿಗಳು ಇನ್ನೂ ಬಿಡಲಿಲ್ಲ. ಏನು ಅವ ಅಡಿಗೆ ಮನಿ ಮಾಡ್ಯಾನಲ್ಲ ಇನ್ನೂವರೆಗೂ ಆರಿಲ್ಲ. ಏನಮ್ಮ ಏನು ಬತ್ತಿರ ಮಾಡ್ಯಾನಲ್ಲ ಇನ್ನೂವರೆಗೂ ನೀರ ಬತ್ತಿಲ್ಲ. ಅದ್ರ ತರ ಹಾಕ್ಯಾನಲ್ಲ ಭೂಮಿ ಇನ್ನೂ ನಾಶ ಆಗಿಲ್ಲ. ತಿಳ್ಕೋಬೇಕಿನ್ನು ಹೆಂಗ್ ಕಟ್ಟಾನ ಮನಿ. ಇಂಥ ಮನಿ ಒಳಗ ಒಂದು ಸಾಮಾನ ಯಾರು ಒಯ್ಲಾರ್ದಂಗ್ ಕಟ್ಟ ನೋಡ್ರಿ. ಹೆಂಗ್ ಕಟ್ಟಿರ್ಬೇಕು, ಎಷ್ಟು ಶಾಣೆ ಅದಾನು. ಹೆಂಗ್ ನೋಡ್ರಿ, ನಿಮ್ಮ ಮನೆ ಒಳಗ ಕರು ಹಾಕಾವ್ ಒಯ್ದು ಬಿಡ್ತಾರ, ಬಂಗಾರ ನೀರ ಹೊಟ್ಟೋಯ್ತಾರ. ಆಮೇಲೆ ಹಂಗ್ ಕಟ್ಟಿರ್ಬೇಕು. ಬೇಕಾದರೆ ಬರಲಿ, ಚಾಲೆಂಜ್ ಮಾಡಿ ಹೇಳ್ತೀನಿ, ಒಂದು ಸಾಮಾನು ಇಲ್ಲಿಂದ ಒಯ್ಯಂಗಿಲ್ಲ. ಇರು ಮಠ ಉಡಬೇಕು ಬಿಟ್ಟ ಹೋಗ್ಬೇಕು. ಹೆಂಗ್ ಕಟ್ಟಿರ್ಬೇಕ್ರಮ್ಮ. ಹಂಗೆ ಮನೆ ಕಟ್ಟಿದ್ರೆ ಒಂದು ಚಾವಣಿ ಒಳಗ ಇನ್ನೂವರೆಗೂ ಆ ಮನೆ ಸೋರಿಲ್ಲ. ಸೋರಿತೇನಮ್ಮ ಚಾವಣಿ ಸೋರ್ತಾವ್. ಏನ್ ಮಾಡ್ತಾವು, ಸೋರ್ತಾವು. ಹಿಂಗ ನೋಡ್ಬೇಕು ನಾವು. ಅವನ ಮನಿ ಕಟ್ಟ್ಯಾನ, ಆ ಮನೆಯೊಳಗೆ ನಾವು ಶಾಶ್ವತ ಬಿಟ್ಟು ಏನೋ ಒಂದು ಸಣ್ಣ ಪುಟ್ಟ ಇಷ್ಟು ಕಟ್ಟಿ ಕ್ಯಾಸಿ ಇಂಥವೆಲ್ಲ ಮಾಡಿದ್ರೆ ಸಿಟ್ಟು ಬರ್ತೈತಿ ನಮಗ. ಸಿಟ್ಟು ಬರ್ತೈತಿ ನಮ್ಗ. ತಿಳಿತೈತಿಲ್ಲ ನಿಮಗ. ಒಂದು ಗುಬ್ಬಿ ಮನಿ ಕಟ್ತದ, ನೀ ಏನು ಕಟ್ಟಿದಿ ಅದು ಎಳ್ದಿದ್ರೆ ಯಾವ ಎಂಜಿನಿಯರ್ಗೂ ಕಟ್ಟಾಕ್ ಬಂದಿಲ್ಲೋ ನೋಡು ಎಷ್ಟು ಸ್ವಚ್ಛ ಇರ್ತದ. ಅದು ಒಂದೇ ನವಗ್ರಹ ಪೂಜೆ ಮಾಡಿಲ್ಲ, ಒಂದು ಹಾಕಳ ತಂದು ಹಚ್ಚಿಲ್ಲ, ಬೆಂಕಿ ಹಾಕಿಲ್ಲ, ಏನೂ ಮಾಡಿಲ್ಲ. ಎಷ್ಟು ಸ್ವಚ್ಛ ಐತಿ, ಎಷ್ಟು ತಂದಿತ್ತು ತೋರಿಸ್ತಾನ. ಒಂದು ಇಲಿ ಗುದ್ದು ಮಾಡೈತಿ, ಮನಿ ಮಾಡೈತಿ. ಏನ ಬೆಕ್ಕ ಬರ್ತದ, ನಾಯಿ ಬರ್ತದ, ಹಾವು ಬರ್ತದ, ಹದ್ದು ಬರ್ತದ, ಅಂಜುವುದಿಲ್ಲ ಅಂತೈತಿ. ನಾವು ನನ್ನ ಮನೆಯೊಳಗ ನಾ ಅಂಜುವುದಿಲ್ಲ ನೋಡಿ. ಅದೇಂಗ ಮನಿ ಕಟ್ಟೈತಿ. ನೀವೇನ್ ಕಟ್ತೀರಿ ಮನಿ? ನೋಡಿದ್ರ ಇದ್ದದೊಳಗನ ಕಟ್ಟಿಕೊಂಡು ಏನು ಪರಮಾತ್ಮ ಏನ್ ಮಾಡ್ಯಾನಂದ್ರ ನಮ್ಗೆ ಇಲ್ಲೆದು ಕಳ್ಸ್ಯಾನಂದ್ರ ನಾ ಕೊಟ್ಟಿರುವಂತ ಸಂಪತ್ತನ್ನ ಸರಿಯಾಗಿ ಉಂಡ್ರು, ಸರಿಯಾಗಿ ಕುಡಿದ್ರು, ಸರಿಯಾಗಿ ಅನುಭವಿಸ್ರು. ಅದ್ರ ಬೆಂಕಿಯಾಗ ಹಾಕಿದಾರು ಅಂತ ಸಿಟ್ಟು ಹಾಕನವ. ತಿಳಿಬೇಕು ನಮ್ಗೆ. ಬೆಂಕಿಯಾಗ ಹಾಕ್ತಾರೆ ನಮ್ಮ ಹಾಕ್ತಾರು. ಸೀರೆ ಏನು ಜರತಾರಿ ಸೀರೆ ಮತ್ತು ಗೋಡಂಬಿ ತುಪ್ಪ ಅವೆಲ್ಲ ತಿನ್ನಾಕ ಕೊಟ್ಟಿರೋದನ್ನ ನೀವು ಬೆಂಕಿಯಾಗ ಹಾಕ್ತೀನಂದ್ರ ಅವೇನಂತಾನ, ನಿಮ್ ಮನ್ಯಾಗ ಬೆಂಕಿಯಾಗ ಎಲ್ಲ ಉಳಿದೋಗ್ಲಂತಾನ, ಎಲ್ಲ ಸಾಮಾನ ಉಳಿದೋಗ್ಲಂತಾನ. ಅದಕ್ಕೆ ನೀವು ಅಂತವೆಲ್ಲ ಮಾಡಬಾರ್ದು. ಅದು ದೇವರಿಗೆ ನಾವು ಮಾಡುವಂತ ದ್ರೋಹ. ಯಾರಿಗೆ ಲಾಭ ಆಗ್ತದಂದ್ರ ಅವ್ರಿಗೆ ಲಾಭ ಆಗ್ತೈತಿ. ಅವ್ರಿಗೆ ನೀವು ಕಟ್ಟಿ, ನೀವು ಕಷ್ಟ ಮನೆ ಕಟ್ಟ ಅವ್ರಿಗೆ 50,000 40,000 ಕೊಟ್ಟು ಅವ್ರು ಶ್ರೀಮಂತ ಆಗ್ತಾವ. ಗಾಡಿ ನೋಡ್ಬೇಕು ನೋಡುದು. ಗಾಡಿ ನೀವು ಇಲ್ಲೇ ಸಾಲ ಮಾಡ್ಕೊಂಡು ಕೂತಿರು. ಮನೆ ಕಟ್ಸೋದು, ಸಾಲ ಮಾಡೋದು, ಸಾಲ ತೀರ್ಸಕ್ ಬಡ್ಡಿ ಹಾಕೋದು. ಅವ್ರು ಬರೇ ಒಂದೇ ತಾಸನಾಗ್ರಿ ನೀವು ಮನೆ ಕಟ್ಟೋದು ಹೊಡ್ತಿರ್ತಾರ. ಅವರು 40,000 ಬರ್ತದೆ ಸಾಕು. ಚಲೋ ಮುತ್ತಂಗ ಚಲೋ ಮನೆ ಕಟ್ತಾರ, 40,000 ನಾ ಗಾಡಿ ತಗೊಂಡು ಅಡ್ಡಾಡ್ತೀನಿ ಅಂತ. ಹಂಗ ಮಾಡಬೇಡಿ. ಸ್ವಲ್ಪ ತಿಳುವಳಿಕೆ ಇರ್ತದ. ನಿಮ್ಮ ದುಡ್ಡ, ನಿಮ್ಮ ಹಣ ನೀವೇ ಸದ್ವಿನಿಯೋಗ ಮಾಡಿಕೊಡ್ರಿ, ಆಳ ಮಾಡಬೇಡಿ ಅಂತ ನಮ್ಮ ಬಸವಣ್ಣ ಏನು ಮಾಡಿದಂದ್ರ, ನೋಡಪ್ಪ ಕಲ್ಲು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಮಣ್ಣು ದೇವರು
ದೇವರಲ್ಲ, ಅದು ಮಾಡೋದ್ರಿಂದ ನಿನಗೆ ದುಡ್ಡು ಹಾಕವು ಹಾಳಾಕವು. ನೀನು ಬರೀ ಒಂದು ದಿವಸ ಒಂದು ತೆಂಗಿನಕಾಯಿ ಹೊಡೆದ್ರ 15 ರೂಪಾಯಿ ಲೆಕ್ಕ ಇಟ್ಕೋ, 2 ಊದಿನ ಕಡ್ಡಿಗೆ 5 ರೂಪಾಯಿ ಇಟ್ಕೋ, ಕರ್ಪೂರ 2 ರೂಪಾಯಿ 9 ರೂಪಾಯಿ ಆಯ್ತು ಅಂತ ತಿಳ್ಕೊ, 2 ಬಾಳೆಹಣ್ಣಿಗೆ 10 ರೂಪಾಯಿ, ಒಟ್ಟು 30 ರೂಪಾಯಿ ನಿನ್ ಖರ್ಚು ಆತಂದ್ರ ತಿಂಗಳಿಗೆ ಆತು ಲೆಕ್ಕ ಹಾಕಂತಾರು ಬಸವಣ್ಣನವರು. 30 ರೂಪಾಯಿ ಖರ್ಚು ದಿವಸ ಮಾಡಿದಂದ್ರ ನೀವು ತಿಂಗಳಿಗೆ ಆತು 900 ತಗೊಂಡು ನೀವು ಅದನ್ನ ಮಾಡೋ ಬದ್ಲಿ ರೇಷನ್ ಹಾಕೋರು ನಿಮ್ ಕಷ್ಟನೇ ಬರುವಂತ ಬಸವಣ್ಣ. ಇದು ಅಂದ್ರಿ ಇದು ತಗೊಂಡು ಹಂಚೋಣ ಅದನ್ನ 900 ರೂಪಾಯಿ ಒಳಗ ಎಣ್ಣೆ, ಬ್ಯಾಳೆ, ಅಕ್ಕಿ ಏನೇನೋ ತಗೊಂಡು ಬಿಡ್ರಿ, ಆರಾಮ್ ಇರ್ತಾರಮ್ಮ. ಸಾಲ ನೋಡಿದ್ರ ದೇವ್ರು ಕೊಡೋಣ, ನೀವು ಕೊಡೋಣ ದೇವ್ರು. ಅದು ತಿಳ್ಬೇಕು ನಮ್ಗ. ತೆಂಗಿನಕಾಯಿ ಅವನು ಬೇಕಾಗೈತಿ, ತೆಂಗಿನಕಾಯಿ ಹೋಗವ ಯಾರು ಮಾಡ್ತಾರ? ತೆಂಗಿನಕಾಯಿ ತಯಾರು ಮಾಡವ. ನೀರು ಭೂಮಿಯಾಗಿನ ತಗೊಂಡು ಮ್ಯಾಗ ಕಳಿಸ್ತಾರಂದ್ರ ಅವನು ತೆಂಗಿನಕಾಯಿ ಇರ್ತೀವಿ ಹಂಗ ಹೊಡಿಬಾರ್ದು ಅಂತಾರು. ಎಲ್ಲ ಮಾಡೋದು ಬಿಟ್ಟು ಬಿಡ್ರಿ. ಅದಕ್ಕೊಂದು ರೂಪರೇಷೆ ಕೊಟ್ಟರು. ಲಿಂಗ ತಗೊಳ್ಳಿ, ಲಿಂಗ ಪೂಜೆ ಮಾಡ್ಕೊಡ್ರಿ. 5 ನಿಮಿಷ 10 ನಿಮಿಷ ಅದಕ್ಕೆ ಏನೇನೂ ಬೇಕಾಗಿಲ್ಲ. ಮನಸ್ಸಿನಿಂದ 5 ನಿಮಿಷ ಶಿವ ಮಾಡಿದ್ರ ಮನಸ್ಸು ಶಾಂತಿ ಆಗ್ತದ, ಹಣನೂ ಉಳಿತದ, ಮನೆಯೊಳಗೆಲ್ಲರೂ ಆನಂದವಾಗಿ ಇರ್ತಾರಂತೆ. ಇವತ್ತು ಮುತ್ತನವರು ಅವ್ರ ಮನೆಯೊಳಗೆ ಏನ್ ಮಾಡಿದ್ರಂದ್ರ ನಿಮ್ ಯಾವ ಪೂಜೆನೂ ಮಾಡಿಸಿರಲ್ಲ, ಎಲ್ಲಾರು ಕುಂತರು ಲಿಂಗ ಪೂಜಾ ಮಾಡ್ಕೊಂಡ್ರು. ಎಷ್ಟು ಆನಂದ ಆತನು. ಇಂಥ ಆನಂದ ಎಲ್ಲಿ ಸಿಗಲ್ಲ ಅಂತ ಮಾತನ್ನ ಹೇಳಿ ನೀವು ಕೂಡ ಸ್ವಲ್ಪ ಬದಲಾವಣೆ ಆಗ್ರಿ. ಹಿರಿಯರು ಹಾಕ್ಯಾರಂತೇಳಿ ಅದ ಕೊತ್ತಂಬರಿ ಗಿಡಕ್ಕ ಇವ್ರು ಹಾಕೋಕ್ ಹೋಗ್ಬೇಡ್ರಿ, ಹಾಕ್ಬಾರ್ದು, ತಪ್ಪಾಗ್ತದೆ. ಅವ್ರಿಗೆ ತಿಳಿದಿಲ್ಲ ಮಾಡ್ಕೊಂಡು ಬಂದಾರ. ಈಗ ಹೊಸದು ಜೀವನ ಬದಲೈತಿ. ನಿಮ್ಮ ತಿಳುವಳಿಕೆನಾಗ ನೀವು ಬದುಕ್ರಿ. ಮನೆ ಕಟ್ಟಿದ ಮೇಲೆ ಅದ್ರಾಗ ಹೆಂಗಿರ್ಬೇಕು ಅನ್ನೋದಕ್ಕೊಂದು ಮಾತು ಹೇಳ್ತಾರ ಅವರು. ಹೇಳಿದ್ರು ನಮ್ಮ ಕೋಯಾರಪ್ಪ, ಮನಿ ಕಟ್ಟುದು ದೊಡ್ಡದಲ್ಲ, ಕಟ್ಟಿದ ಮೇಲೆ ಮನಿ ಯಜಮಾನ ಏನ್ ಮಾಡ್ಬೇಕಂದ್ರ ಮನಿ ಹೊರಗ ಮನಿ ಒಳಗ ಮೊದಲು ಕಸ ಹೊರಗು ಸ್ವಚ್ಛ ಮಾಡ್ಬೇಕು. ಇದು ಮನಿ ಯಜಮಾನದ ಮೂಲ ಕರ್ತವ್ಯ. ಏನ್ ಮಾಡ್ಬೇಕಮ್ಮ? ಮನಿ ಹೊರಗ ಮನಿ ಒಳಗ ಎರಡೂ ಸ್ವಚ್ಛ ಇತ್ತಂದ್ರ ಬಂದವ್ರು ಅಂತ ಎಷ್ಟು ಸ್ವಚ್ಛ ಐತೆ ಮುತ್ತ ಮನಿ ಒಂದ್ 5 ಮಿನಿಟ್ ಕುಂದ್ರು ಅಂತ ಅನಿಸ್ಬೇಕು. ಅಲ್ಲಿನೂ ಕಸ, ಅಲ್ಲಿನೂ ಹೆಂಡಿ, ಅಲ್ಲಿನೂ ಚೀ 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 ಈ ಮನಿ ಹೋಗಬಾರ್ದಪ್ಪ ಅಂತೇಳಿ ಮೊದಲಾಗ ಹಿಂದಕ್ಕೆ ಹೋಗ್ಬಿಡ್ತಾರ ಹೊಲಸಿದ್ರ. ಮನಿ ಕಟ್ಟಿ ಪ್ರಯೋಜನ, ಮನಿ ಕಟ್ಟೋದು ದೊಡ್ಡದಲ್ಲ, ಅದನ್ನ ಸ್ವಚ್ಛವಾಗಿ ಇಡೋದು ಬಹಳ ಮುಖ್ಯ. ಮನೆ ಸ್ವಚ್ಛ ಇತ್ತಂದ್ರ ಸ್ವಚ್ಛತೆ ಇರುವಲ್ಲಿ ದೇವರು ಎಂದೆಂದು ಇರ್ತಾನ. ಸ್ವಚ್ಛತೆ ಇದ್ರೆ ಸಾಕು, ದೇವರಲ್ಲಿ ಇದ್ದೇ ಇರ್ತಾನ. ಅದಕ್ಕೆ ಸ್ವಚ್ಛತೆ ಇರೋದು ಬಹಳ ಮುಖ್ಯ. ಇನ್ನು ಮನ್ಯಾಗ ಸ್ವಚ್ಛ ಐತ್ರಿ, ಎಲ್ಲಾ ಸ್ವಚ್ಛ ಐತ್ರಿ, ಮನಿ ಒಳಗ ಹೋಗಿ ಕೂಡನೆ ಏನಾಗ್ಬೇಕು? ಯಾಕಂದ್ರಿ ಅವ್ರಿಲ್ಲ ಬರ್ತೀವಿ ಹೋಗ್ತೀರಿ, ನಿಮಗೆ ಉದ್ಯೋಗ ಇಲ್ಲ ವ್ಯವಹಾರ ಇಲ್ಲ ಅಂತ ಅನ್ನಬಾರದು. ಅಂದ್ರೆ ಏನಂತಂದ್ರ ಏನಪ್ಪ ಇವ್ರ ಮನೆಗೆ ಏನೋ ಬಂದ್ರ ಹಿಂಗ್ ಮಾತಾಡ್ತಾರ, ಇನ್ನೊಂದು ಮನೆಗೆ ಹಿಂದೊಂದು ಕಾಲಿಡಬಾರ್ದು ಅಂತ ಅನಿಸ್ತದ. ಮನಿ ಕಟ್ಟಿದ್ದವಲ್ಲ, ಮನೆ ಹೋಗಿದ್ದಾಗ ಅದು ಗುಡಿಸಿರೋದಾಕ, ಬಡತನ ಇರೋದಾಕ ಏನ್ ಬಂದ್ರಿ ಬರೀಮ್ಮ ಆರಾಮದೇನು ಕೂಡ್ರಿ, ವಾ ನಾ ಬಡಬದೀನಿ, ನೀರಂತೂ ದೇವ್ರು ಕೊಟ್ಟಾನ, ನೀರು ಕೊಡ್ರಿ. ನನ್ ಕಡೆ ಆಗುದಿಲ್ಲವಾ, ನಮ್ಮ ಶಂಕರ ಸಂಗೀತ ಡಾಕ್ಟರ್ ಅದ್ರ, ನಾ ಹೇಳ್ತೀನಿ ಅವ್ರ ಕಡೆ ಹೋಗ್ರಿ ಸಹಾಯ ಮಾಡಂತ ಇಟ್ಟು ಹೇಳ್ಬಿಡಿ. ನೀವು ಕೊಡಾಕ ಆಗ್ಬೇಕಾದ್ರು ಇಟ್ಟು ಹೇಳ್ಬಿಡಿ. ಅವ್ರಿಗೆ ನೋಡ್ತಾರೆ ನೋಡ್ತಾ ಇಂಥ ಮನೆಯೊಳಗೆ ನನಗೆ ಬಂದ್ರ ಒಂದ್ 4 ಮಾತ್ರ ಹೇಳ್ತಾರೆ ಅಂತೇಳಿ ಅಲ್ಲಿ ಹೋಗ್ಬೇಕು ಕುಂದಿರ್ಬೇಕಂತ ಅನಿಸ್ತದ. ಇದು ಮನಿ ಅಂತಾರ. ಏನಂತಾರಮ್ಮ? ಇದಕ್ಕೆ ಮನಿ ಅಂತಾರ. ಎಲ್ಲ ಅಲ್ವಾಡ್ರಿ, ಎಲ್ಲರಿಗೂ ಮನೆ ಇರಬಾರ್ದು. ಮನೆ ಹೊರಗೆ ಸ್ವಚ್ಛ ಇರಬೇಕು, ಮನೆ ಒಳಗೆ ಸ್ವಚ್ಛ ಇರಬೇಕು, ಮತ್ತೆ ಮಾತಿನಾಗೂ ತಿಳಿತಿರ್ಬೇಕು, ಅಂತಃಕರಣ ಇರಬೇಕು. ಇದ್ದದ್ದೆಲ್ಲ ನೀರು ಇಟ್ಟು ನಮ್ದು ಇಟ್ಟು ಅಂತ ನೀವು ಸ್ವಲ್ಪ ಅರ್ಧ ರೊಟ್ಟಿ ಕೊಟ್ರ ಅವ್ರು ಹೋಗಿ ಹೋಗ್ತಾರ. ಹಸಿವಾಗಿರ್ತೈತಿ ಇಂಥ ಟೈಮ್ ನಮ್ಮ ಮಾವು ಕೊಟ್ಲು ಅಂತ ನೆನಪಿಟ್ಕೊಂತಾರ. ಜಗತ್ತಿನೊಳಗೆ ಎಲ್ಲಾರು ನೆನಪಿಟ್ಕೊಂತಾರ. ಜೀವರು ನಾಯಿ ಜೊತೆ ಒಂದು ರೊಟ್ಟಿ ಹಾಕಿದ್ರ ಜೀವನ ಪಂತ ನೆನಪಿಟ್ಬಿಟ್ಟು ಮನುಷ್ಯರು ನೆನಪಿಟ್ಕೊಂತಾರ. ನೀವು ಅರ್ಧ ರೊಟ್ಟಿ ಕೊಟ್ಟಿರ್ತೀರಿ, ನೀರು ಕೊಟ್ಟಿದ್ರೆ ಹಸಿದಾಗ ಅವಾಗ ನಿಮ್ ಬೆಟ್ಟ ಅಲ್ಲ ಅವ್ರ ಏನ್ ಮಾಡ್ತಾರೆ ಗೊತ್ತೈತೆ? ಅವತ್ ನಿಮ್ಗೆ ಅರ್ಧ ರೊಟ್ಟಿ ಕೊಟ್ಟು ಯಾವ ಹೊಟ್ಟೆ ಹಸಿತು ನೀರು ಕುಡಿಸಿದಿ, ಯಾವಾಗ ಹೊಟ್ಟೆ ತಣ್ಣಗಿರ್ಲಿ, ಬಾ ನನ್ನ ಮನೆಯೊಳಗ ಇವಾಗ ದೇವ್ರ ಕಟ್ಟಾನ ತಗೋ ಹಾಲು ತೋಡಿ ಹೋಳಿ ತಿನ್ನ ಅಂತಾರ. ಇದು ಮನುಷ್ಯನ ನಿಯಮ. ಯಾರು ಉಂಡದನ್ನ ಎಂದು ಮರೆಯುವುದಿಲ್ಲ. ಅದಕ್ಕೆ ನಾವು ಮನೆ ಕಟ್ಟಿದ ಮೇಲೆ ಬಂದವರು ಕುಂಡ್ರಿ ಸ್ವಲ್ಪ ಕುಂಡ್ರಿ ತಿಂದ್ರಂತಿ ತಂದ್ಕೊಡ್ತಾರ. ಅವ್ರಿಗೂ ನಮ್ದು ಏನಾಗ್ತದ, ಸಂಬಂಧ ಬೆಳೀತದೆ. ಇದಕ್ಕಲ್ಲ ಹೊರಗಿನ ಹೊರಗ ಬಾಗಲಾಗ ಅವ್ರು ಬೇರೆ ಬರ್ತೀರಿ ಹೋಗ್ತಾರೆ. ನಿಮ್ಗೇನ ಉದ್ಯೋಗ ಅಂದ್ರ ಇನ್ನು ನಿಮ್ಮ ಮನೆಗೆ ಬರುದಿಲ್ಲ. ಅವಾಗ ಏನಾಗ್ತಂದ್ರ ನಿಮಗೆ ಸಹಾಯ ಸಿಗೋದು ನೀವೇ ಕಳ್ಕೊಂತೀರಿ. ಯಾರೇ ಬರ್ಲಿ ಬರೀಪ ಕುಂಡ್ರಿಪ ಏನಂತ ಅಂದ್ಬಿಟ್ರಂದ್ರ ಆ ಮನೆಗೆ ದೇವರ ಬಂದಂಗ ಬರ್ತದೆ. ದೇವ್ರ ಮಾಡ್ತಾನಂತ ಇವ್ರು ನನ್ನ ಕೆಲಸ ನೀವ್ ಮಾಡಕತ್ತೆ ಬರ ನಾ ಎಲ್ಲರಿಗೂ ಒಳ್ಳೇದು ಮಾಡ್ಬೇಕಂತ ನಾ ಮಾಡಕತ್ತೀನಿ. ಮುಟ್ಟಣ್ಣ ನೀನು ನನ್ನ ಕೆಲಸನ ಮಾಡಕತ್ತಿ, ತಗೋ ನಿನ್ಗೆ ಎಷ್ಟು ಬೇಕು ಮಾಡು, ಒಳ್ಳೇದು ಕೆಲಸ ಮಾಡಕ್ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಆ ಮನೆ ಕೊಡ್ತಾನ. ಇದು ಮನೆಯ ನೀತಿ ನಿಯಮ ಅನ್ನುವಂತ ಮಾತನ್ನ ಹೇಳಿ ಈ ಅಲ್ಲಂಪುರ ದೇವರು ಸ್ವಲ್ಪ ಹೇಳ್ಬೇಕಾಗ್ತದ. ನಿಮ್ಗೆ ಗೊತ್ತಿಲ್ಲ, ಅಲ್ಲಂಪುರ ದೇವರು ಜಗತ್ತಿನೊಳಗ
ಆತನಿಗೆ ವ್ಯೋಮಕಾಯ ಅಂತಾರೆ. ಅದ್ರ ನಡುವೆ ಆತನಿಗ ಹೆಜ್ಜೆ ಮೂಡ್ತಿದ್ರು ಅಂತ ನೋಡ್ರಿ, ಹೆಂಗ ಬದುಕಿರ್ಬೇಕಾತ ವ್ಯೋಮಕಾಯ ಪ್ರಭುದೇವರು. ಆತ ಹುಟ್ಟಿರುವುದು ಬೆಳ್ಳಿಗಾಗಿ. ಎಲ್ಲಿ? ತಂದೆ ತಾಯಿ ಯಾರಂದ್ರ ಸುಜ್ಞಾನಿ ಮತ್ತು ನಿರಂಕಾರ. ನೋಡಿ ಹೆಸರು ಹೆಂಗದಾವ, ಅದು ತತ್ವ. ಅದು ಯಾರು ಸುಜ್ಞಾನಿ ಹೇಳ್ತಾರ ಅವರಲ್ಲಿ ನಿರಹಂಕಾರ ಇರ್ತದೆ. ಯಾರಲ್ಲಿ ನಿರಂಕಾರ ಇರ್ತದೆ ಅಲ್ಲಿ ದೇವರು ಅಲ್ಲಿ ಇರ್ತಾನೆ. ನಿರಂಕಾರ ಇದ್ದಲ್ಲೇ ದೇವರು ಇರ್ತಾನೆ. ಹಾಗೆ ಪ್ರಭುದೇವರು ಸುಜ್ಞಾನಿ ನಿರಂಕಾರ ಒಂದು ಪುಣ್ಯ ಗರ್ಭದಲ್ಲಿ ಹುಟ್ಟಿದಂತ ಪ್ರಭುದೇವರು 8ನೇ ವರ್ಷಕ್ಕನ ಮದ್ದಳೆ ಕರೀತಾರ. ಮದ್ದಳೆ ಅದ್ಭುತ. ಅಷ್ಟು ಬಾಲ್ಯದೊಳಗೆ ಅಂತ ಅದ್ಭುತ ಮದ್ದಳೆ ಯಾರು ಬಳಸಿಲ್ಲ. ಅದನ್ನು ನೋಡಿ ಮಹಾದೇವಿ ಆಕರ್ಷಿತ ಆಗ್ತಾರೆ. ಏನಪ್ಪಾ ಇಂತ ಚಳಕಕ್ಕ ಕುಣಿತಿರ್ತಾರಲ್ಲ ಏನು. ಕುಣಿದಾದ ಮೇಲೆ ಮನಸ್ಸು ಮಾಡಿದ್ರ ಒಂದು ದಿನ ಒಂದೇ ಕೋಣೆಯಾಗ ಇಬ್ರು ಕುಂಡಿರ್ತಾರ. ಕುಂತಾಗ ಏನಾಗ್ತದ ಅಂತ ಕೇಳಿದ್ರ ಆತನ ಹಿಡ್ಕೊಳ್ಳೋಕೆ ಹೋಗ್ರಾಗಿ ಏನೂ ಕಾಣಿಲ್ಲ, ಎಲ್ಲ ಬೈಲ ಗಾಳಿ ಇರಂಗ ಆಗ್ತೈತಿ. ನೋಡಕ ಆಕಾರ ಇರ್ತದ, ಬಿಟ್ಟಿದ್ರೆ ಬೈಲ. ಹಂಗ ಹೆಂಗಿರ್ಬೇಕಾದ ಆ ಪ್ರಭುದೇವರು. ಹಿಂಗ ತಿರುಗಾಡ್ಕೊಂತ ಮುಕ್ತಾಯಕ್ಕೆ ಬಂದು ಹೇಳ್ತಾನ, ಅಜಗಣ್ಣನಿಗೆ ಸತ್ತಾನ ತನಬೇಡವ, ಶರಣರಂತೂ ಸಾಯುವುದಿಲ್ಲ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವಯವರು. ಅವ್ರು ಸತ್ತಿಲ್ಲಮ್ಮ, ಶರಣರೆಂದು ಸಾಯ್ತಾರ, ಅವ್ರು ಇಂದೂ ಜೀವಂತ ಅದಾರ, ಹಂಗ ಸಾಯ್ತಾರಂತ ಕಣ್ಣೀರು ತೆಗಿಬೇಡಮ್ಮ ಅಂತೇಳಿ ಅವ್ರ ಕಣ್ಣೀರು ಹೊಳಿಸ್ತಾರ ಪ್ರಭುದೇವರು. ಆವಾಗ ಏನ್ ಮಾಡ್ತಾರ, ಮತ್ ಸಾವಿಲ್ಲ ಇದ್ರಂಗಪ್ಪ ಅಂತ ಕೇಳಿದ್ರ ಉದಾಹರಣೆ ಕೊಡ್ತಾರ. ಈ ಬೈಲ್ ಐತಿಲ್ಲಮ್ಮ, ಈ ಬೈಲ್ ಏನ್ ಹೇಳ್ತಾರ, ಇನ್ನು 8 ವರ್ಷದಿಂದ ನೋಡಾಕತ್ತೀವಿ ಬೈಲೆಲ್ಲ ನಾಶ ಆಗೈತಿ ಅಂತಾರ ಅವ್ರು. ಬೈಲ ನಿನ್ನ ನೋಡ್ರಿ, ಇವತ್ತು ನೋಡ್ರಿ, ನಾಳೆ ನೋಡ್ರಿ, ಇನ್ನು 10 ವರ್ಷಕ್ಕೆ ನೋಡ್ರಿ, ಇದು ಬೈಲ ಶಾಶ್ವತ ಇರ್ತದೆ. ಇದು ಮನೆಯಲ್ಲಿ ತಗೊಂಡ ಮುಕ್ತಾಯಕ ಇದು ಬೀಳ್ತೈತಿ ನೋಡವ, ಸ್ವಲ್ಪ ದಿವಸ ಆದ್ಮೇಲೆ ಬೀಳ್ತೈತಿ. ಬೀಳೋದು ಅಶಾಶ್ವತ, ಏನು ಬೈಲ ಶಾಶ್ವತ. ಬೈಲಂತೆ ಬದುಕ್ಯಾರ ನಿಮ್ಮನ್ನ, ಹಂಗೆಲ್ಲ ತಿಳ್ಕೋಬೇಡ ಅಂತ ಸಮಾಧಾನ ಹೇಳಿ ಇಲ್ಲಿ ಸ್ವರ್ಣಾಪುರ ಬರ್ತಾರ ಅವರು. ಒಂದೊಂದು ಕತೆ ಕೇಳಿದ್ರೆ ಬೈ ರೋಮಾಂಚನ ಅಂತದ. ಆ ಸಿದ್ದರಾಮಯ್ಯ ಅಂದ್ರೆ ಏನಂದ್ರ ಕೆರೆ ಕಟ್ಸೋದೇನು, ಗುಡಿ ಕಟ್ಸೋದೇನು, ಲಗ್ನ ಮಾಡೋದೇನು ನನ್ನಂತವ್ರು ಯಾರೂ ಇಲ್ಲ. ಈ ಸೊಮಲಾಪುರದ ನಾನೇ ಸರ್ವಶ್ರೇಷ್ಠ ಅಂತ ಅಹಂಕಾರ ಬಂದ್ಬಿಟ್ಟಿರ್ತಿತ್ತು. ಇಂಥ ಟೈಮ್ನಾಗ ಪ್ರಭುದೇವರು ಬರ್ತಾರ, ಸಿದ್ದರಾಮ ನೀ ಏನ್ ಮಾಡಕತ್ತೀಪ, ನೀನು ಏನ್ ಮಾಡಕತ್ತಿ, ನೀ ವಿಚಾರ ಮಾಡುವ ಸಿದ್ದರಾಮ. ನೀ ಕೆರೆ ಕಟ್ಟಿಸಿದಿ ಒಪ್ಪೋಣ, ನೀ ಕೆರೆ ಕಟ್ಟಿಸಿದ ಮೇಲೆ ಮಳೆ ಬರ್ಬೇಕಂದ್ರೆ ನೀನು ಮಾಡಪ್ಪ ಪ್ರಶ್ನ. ಕೆರಿನಿ 10 ಕೆರೆ ಕಟ್ಟಿಸು, ಅವ ಶಿವ ಮಳೆ ಆತೇನಂದ್ರ ನಿನ್ ಕೆರೆ ಉಪಯೋಗ ಆಗ್ತಾವೇನು. ಮತ್ ಕಲ್ಲಿನ ದೇವರ ಕಟ್ಟಿದಿ, ಕಲ್ಲಿನ ದೇವರಿಗೆ ನೀರು ಹಾಕವ್ರು ನೀನೇ, ಪೂಜೆ ಮಾಡವನು ನೀನೇ, ಅದು ಒದ್ಕೊಂಡು ತಂದಿಡವನು ನೀನೇ. ಅದು ಸ್ವತಃ ಹೇಳಾಕ ಬದಲ, ಕುಂದ್ರಾಕ ಬದಲ, ಮಾಡಾಕ ಬದಲ ನೀನು ದೇವ್ರ ಅನಿಸ್ಕೊಳ್ಳೋದು ಬಿಟ್ಟು ಇದ್ಯಾಕ್ ಮಾಡಕತ್ತೆ ಅಂತ ಅವ್ರಂತಾರ. ನಾ ದೇವನಲ್ಲದೆ ನೀ ದೇವನೇ. ಹಸಿವಾದಾಗ ಒಂದು ತುತ್ತ ಓಗರವನ್ನ ಹೆಕ್ಕುತ್ತೀವಿ, ಕೃಷಿಯಾದ್ರ ನೀರ ನಾವ ಕುಡಿಸ್ತೀವಿ. ದೇವ್ರಿಗೆ ಹೇಳ್ತಾನ, ದೇವ್ರೇ ನಿನಗೆ ಸ್ನಾನ ನಾ ಮಾಡಿಸ್ತೀನಿ, ನಿನಗೆ ನೈವೇದ್ಯ ನಾ ಕೊಡ್ತೀನಿ, ನಾನು ದೇವರು ನೀ ಆ ದೇವರು, ಒಮ್ಮೆ ನನಗೆ ನೀರು ಕೊಡಿಸಿಯ ನೈವೇದ್ಯ ಮಾಡಿ ಅಂತ ದೇವ್ರಿಗೆ ಚಾಲೆಂಜ್ ಕೊಡ್ತಾವ. ಅಂದ್ರೆ ಇದು ಅಪಹಾಸ್ಯ ಅಲ್ಲ, ದೇವರು ನಮ್ಮೆಲ್ಲರಿಗೂ ಇದ್ದಾನೆ. ಇಲ್ಲಂತ ಅಂಗಡಿ ಅವ ಅದಾನಂತ ನಾವು ಸಿಗರ್ತಾ ಇದೀವಿ, ಅವನ್ಯಾಗ ನಾವ್ಯಾರು ಇರೋದಿಲ್ಲ. ಆ ದೇವರು ನಮ್ಮ ಹೊಡೆ ಇಟ್ಟುಕೊಂಡು ಖರೆ ಹೇಳ್ರಮ್ಮ ನಿಮ್ಗೊಂದು ಮಾತು ಹೇಳ್ತೀನಿ, ನೀವು ದೇವರು ಅಂತ ಪೂಜೆ ಮಾಡ್ಕೊಂತ ಕುಂತ್ರಿ, ನಾನು ಬರ್ತೀನಿ ಊಟ, ಕೆಲಸಕ್ಕೆ ಹೋಗಂಗಿಲ್ಲ, ಹೊಲ ಬಿತ್ತಂಗಿಲ್ಲ, ಅಡಿಗೆ ಮಾಡಂಗಿಲ್ಲ, ಏನೂ ಮಾಡಬಾರ್ದು ನೋಡಿ, ಮನೆ ಕಟ್ಟಂಗಿಲ್ಲ. ದೇವರು ನಮಗೆಲ್ಲ ಮಾಡಿಕೊಡ್ತೀವಿ. ಫೋನು ಹಂಗಾಗುತ್ತೆ ಅವ್ರೇನ ಅಂದ್ರ ಹೊಲ ಮಾಡೋರು ನೀವ, ದುಡಿಯೋರು ನೀವ, ಬೆಳೆ ತೆಗೆಯೋರು ನೀವ, ದುಡ್ಡು ತಗೊಂಡು ಬರೋರು ನೀವ, ಕಲ್ಲ ತರೋರು ನೀವ, ಮನೆ ಕಟ್ಟೋರು ನೀವ. ಇಟ್ಟು ಸಾಮರ್ಥ್ಯ ನಿಮ್ ಕಡೆ ಇಟ್ಟುಕೊಂಡು ಮತ್ತೆ ದೇವ್ರನ್ನ ಬೇರೆ ಕಡೆ ಹಿಡಿತೀರಂದ್ರ ತಪ್ಪಾಗ್ತಿತ್ತಿಲ್ಲಮ್ಮ, ತಪ್ಪಾಗ್ತಿಲ್ರಿ. ಕರೆ ಹೇಳಿ, ನಾವು ಅಡಿಗೆ ಮಾಡಿದ್ರೆ ನಾವು ಉಣ್ತೀವಿ, ನಮ್ಗೆ ಹೊಟ್ಟೆ ಹೆಸರೇ ನಾವು ಉಣ್ತೀವಿ, ನಮ್ಗ ರೊಕ್ಕ ಬೇಕಾದ್ರೆ ನಾವು ದುಡ್ತೀವಿ. ಅದಕ್ಕೆ ದೇವರು ಒಂದು ಮಾತು ಹೇಳಿದಂತ ಒಬ್ಬನಿಗೆ, ಅವ ಯಾರೋ ಒಬ್ರು ಹುಟ್ಟಿಸ್ಕೊಂಡಿಲ್ಲ ಮೇಸುಗಳ ದೇವರು ಅಂತ ಹೇಳ್ಬಿಟ್ಟಾನ. ಅದು ತಲೆಯಾಗ ಅವಂಗ ಹುಟ್ಟಿದ್ದಾಗ ಮೇಸುದಿಲ್ಲ ಪಕ್ಕ. ಅವೇನ ಮಾಡ್ದ, ಹಂಗ ಕುಂದು ಬಿಟ್ಟ. ದೇವರೇ ಬಂದು ಕೊಡ್ಬೇಕು, ದೇವರೇ ಒಂದ್ ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, 4 ದಿನ ಆಯ್ತು, 5ನೇ ದಿನಕ್ಕೆ ದೇವರು ಹೆಂಗ್ ಮಾಡಿಪ್ಪ, ನಾನು ನೋಡಿದ್ರೆ ಒಂದು ನಿಯಮ ಹಾಕಿನಿ, ಇವ ನೋಡಿದ್ರೆ ತಪ್ಪು ದಾರಿ ಬಂದಾನ ಅಂತ ಹೇಳಿ ಒಂದ್ ದಿವಸ ಬಂದ. ಏನ್ ಬೇಕಪ್ಪ ಅನ್ನು, ಏನಂದ ರೊಟ್ಟಿ ಬೇಕು, ರೊಟ್ಟಿ ಬೇಕಾ ತಗೊಂಡು ಒಂದು ರೊಟ್ಟಿ ಕೊಟ್ಟು ಕೂಡನೆ ಅದು ಧೂಳಾಗೋದು. ಏನದು ಧೂಳಾಗೋದು, ಸ್ವಲ್ಪ ತೆಗರ ಮತ್ತೆ ಕೆಳಗೋದು.
ಮತ್ತೆ ತಗಡ ಮತ್ತೆ ಕೆಳಗೋಯ್ತು. 8 ತಾಸು ಆದ ಮೇಲೆ ರೊಟ್ಟಿ ಒಂದು ಸಿಕ್ತು. ಎಷ್ಟು? 8 ತಾಸು ಆದ ಮ್ಯಾಗ ರೊಟ್ಟಿ ಸಿಕ್ತು. ಅವಾಗ ದೇವರಂದ, ನೋಡಪ್ಪ, ಈ ಜಗತ್ತೊಳಗೆ ಎಲ್ಲಾ ಜೀವನ ಹುಟ್ಸಿ ನಾನು ಹುಟ್ಸಿದ್ರ ಅವ್ರಿಗೇನು ವ್ಯವಸ್ಥೆ ಎಲ್ಲ ಮಾಡೀನಿ. ಆದ್ರೆ ನಾನು ಯಾರಿಗೂ ಎಲ್ಲ ಕೊಡುವ, ಯಾರು ದುಡಿದಾರ ಅವರೇ ಕೊಡ್ತೀನಿ, ಏನು ನಾಳೆ ನೀವು ದುಡಿದ ಮಾಡ್ಬೇಕಂತ ದೇವ್ರು ಹೇಳ್ತಾ ನೋಡಿ. ಅಂದ್ರ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನಾ ಬರೇ ದೇವ್ರ ಪೂಜಾ ಮಾಡ್ಕೊಂತ ಕುಂತ್ರ ಏನು ಸಿಗುವುದಿಲ್ಲ. ದೇವ್ರ ನಂದು ಪೂಜಾ ಮಾಡ್ಬೇಕಿಂತ ಅಂತರಂಗದೊಳಗ ಅವ್ರು ಧ್ಯಾನಿಸ್ಬೇಕು, ನೆನಿಬೇಕು. ನನ್ನ ಮನದಲ್ಲಿ ಮತ್ತೊಂದು ನಡೆಯನಯ್ಯ, ಓಂ ನಮ ಶಿವಾಯ ಇವತ್ತಿದ್ದೇನಯ್ಯ. ಯಾವಾಗಲೂ ಕೆಲಸ ಮಾಡುವಾಗ, ರೊಟ್ಟಿ ಮಾಡುವಾಗ, ಹೊಲ ಬಿತ್ತುವಾಗ ಅಂದ್ರೆ ಏನ್ ತಪ್ಪಾತು? ಶಿವ ಶಿವ ನಮ್ಮಲ್ಲಿ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇಡಿಲ್ಲ ಅಂತ ಹೇಳಿದಾರ. ಅದ್ ಮಾಡಿಲ್ಲ, ಅಡಿಗೆ ಮಾಡ್ಕೊಂತೀರಿ, ತಟ್ಕೊಂತೀರಿ, ಗೊಬ್ಬರ ತೆಗಂತೀರಿ, ಬಿತ್ಕೊಂತೀರಿ, ದೇವ್ರ ನೆನಸಕ್ಕೆ ಏನಾಗುತ್ತ? ಅವಾಗ ನೆನಸದ ನೋಡಿ, ನನಗಿಟ್ಟು ನೆನಸಾಕತ್ತಲ್ಲ, ಯಾರು ನೆನಸು ನನಗ ಇವರೆಲ್ಲ ನೆನಸಾಕತ್ತಾರ ಅಂತೇಳಿ ನಮ್ಮ ರಕ್ಷಣೆಗೆ ಬರ್ತಾನೆ ಅನ್ನುವಂತ ಮಾತನ್ನೇ ಹೇಳಿ ಆ ಸಿದ್ದರಾಮಯ್ಯ ಹೇಳ್ತಾರೆ, ನೀ ಕಲ್ಲಂತೂ ಕಟ್ಟಾಕತ್ತಿದಪ್ಪ, ನೀನು ಬಹಳ ತಪ್ಪು ಮಾಡಕತ್ತ ಅಂತೇಳಿ ಏನು ಕಲ್ಲು ತಗೊಂಡು ಹೋಗ್ತಾರ ಪ್ರಭುದೇವರಿಗೆ. ಅದು ಮೊದಲ ಬೈಲ, ಯಾವ ಕಲ್ಲನು ಅದನ್ನೇ ತಾಗುದಿಲ್ಲ. ಆತ ಬರ್ತಾನ, ಬೆಂಕಿ ಕಣ್ಣಾಗ ಬೆಂಕಿ ಐತಿ, ಸುಟ್ಟಾಗ್ತೀನಿ ಅಂತೇಳಿ ಕಣ್ಣಾಗ ಬೆಂಕಿ ತೆಗೆದು ಹಾಕಿದ್ರೆ ಇಡೀ ಸೋಲಾಪುರ ಸುಟ್ಟು ಹೋಗ್ತಿರ್ತೈತಿ. ಸೋಲಾಪುರ ಸುಟ್ಟು ಹೋಗುವಾಗ ಪ್ರಭುದೇವರು ಎಷ್ಟು ಕರುಣಾಮಯಿ. ಈ ಹುಡುಗ ಅಜ್ಞಾನವನ, ಇವನಿಂದ ನಿರಪರಾಧ ಜೀವಗಳು ಸಾಯ್ತಾರ, ಇವು ತಿಳಿದಿಲ್ಲ ಅಂತೇಳಿ ತನ್ನ ಅಂಗಾಲದಿಂದ ಆ ಬೆಂಕಿನ ಹೀಗೆ ಒತ್ತಿ ನಿಲ್ಲಿಸಿಬಿಡ್ತಾನ ನೋಡಿ. ಆವಾಗ ಸಿದ್ದರಾಮೇಶ್ವರದ ಕಣ್ಣು ತೆರೆಸಿರ್ತೀವಿ, ಸಾಕ್ಷಾತ್ ಪರಿಶ್ರಮ ಮಾಡಕ್ ಬಂದ ಅಂತೇಳಿ ಕರ್ಕೊಂಡು ಹೋಗಿ ಸಾಷ್ಟಾಂಗ ಹಾಕಿ ಕಲ್ಯಾಣ ಕಡೆ ಕರ್ಕೊಂಡ್ ಬರ್ತಾನ. ಕಲ್ಯಾಣದ ಹೋದ ಕೂಡನೆ ಬ್ಯಾಡ ಸುದ್ದಿ, ಅಲ್ಲೂ ಒಂದು ಪ್ರಯೋಗ ಮಾಡ್ತಾರೆ ಪ್ರಭುದೇವರು. ಎಂತ ಪ್ರಯೋಗ ಅಂದ್ರ, ಬಸವಣ್ಣಗ ತನುವ ಬೇಡಿ ಅಡಿವೆ, ಮನವ ಬೇಡಿ ಅಡಿವೆ, ಧನವ ಬೇಡಿ ಅಡಿವೆ ನಿಮ್ಮ ಶರಣನಿಗೆ ಅಂತ ವಚನ ಅಂದ್ಕೊಳ್ಳಿ. ಪ್ರಭುದೇವ್ರಿಗೆ ಅನ್ನಿಸ್ತದ ಎಲ್ಲೋ ಬಸವಣ್ಣ ಸ್ವಲ್ಪ ತಪ್ಪಾಕತ್ತಾನ ತಿಳಿಸ್ಬೇಕಂತೇಳಿ, ಬಸವಣ್ಣ ನೀನೆಲ್ಲಾ ಕೊಡ್ತೀನಿ ಅಂತಿದ್ರಿ, ಹಂಗಾದ್ರ ನೀನು ನಿನ್ನ ದೇಹ ನೀನ್ ತಂದಿರಪ್ಪ ಅಂತ ಕೇಳ್ತಾವ. ಮತ್ತೆ ಇವೆಲ್ಲ ಪರ್ವತ ಗಿಡ ಪರ್ವತಗಳ ನೀ ಮಾಡಿದೀನಪ್ಪ ಅಂತ ಕೇಳ್ತಾವ. ಏನ್ ನೋಡಿ, ಇದೆಲ್ಲ ನೀ ಮಾಡಿನ, ಸಪ್ತ ಸಾಗರ ನೀ ತಯಾರು ಮಾಡಿದಪ್ಪ ಕೂಡ ನೀನ್ ರೀತಿ ಅಂದ್ಕೊಳ್ಳಿ. ಆವಾಗ ಅವ್ರಿಗೆ ಬುದ್ಧಿ ಬರ್ತದೆ. ಪ್ರಭುದೇವರಂತಾರ, ನನಗೆ ಇವತ್ತ ನಿಮ್ಮ ಒಳಗ ಪ್ರಸಾದ ಆಗ್ಬೇಕು. ಏನಾಗಬೇಕು? ಪ್ರಸಾದ ಆಗ್ಬೇಕು. ಅಲ್ಲಿ ಎಷ್ಟು ಮಾಡಿರ್ತಾರ? 1,96,000 ಜನ ಏಕಕಾಲಕ್ಕೆ ನಿತ್ಯ ದಾಸೋಹ ನಡೀತಿರ್ತಾರ. ಆವಾಗ ಬಸವಣ್ಣ ಅಂತಾನ, ಏನ ಏಟ್ ಹೋಗೋದು ಬಾಳ ತಡಿ, ಎತ್ತಿ ಅಲ್ಲಿ ಬಿಟ್ಟು ಉಳ್ಬೋದು ಅಂತೇಳಿ ಆತಪ್ಪ ಅಂತೇಳಿ ಪಾದ ಪೂಜೆ ಮಾಡಿ ಎಲ್ಲಾ ಸಣ್ಣ ಎಲ್ಲಾ ಪದಾರ್ಥ ಸ್ವಲ್ಪ ಪೇಡಿ ಮಾಡ್ತಾರ. ಹಿಂಗ ಹಾಕಿದ ಕೂಡ ಹಿಂಗ ನೋಡುದು, ಹಿಂಗ ಹಾಕಿದ ಕೂಡ ಹಿಂಗ ನೋಡುದು. ಇವೇ 1,96,000 ಜನ ಎಲ್ಲ ತಂದು ಹಾಕಿದ್ರೆ ಹೋಗ್ಬೋದಾ? ಪ್ರಭುದೇವರು ಹೊತ್ತಿದ್ದಿಲ್ಲ ನೋಡಿ. ಆವಾಗ ಪ್ರಭುದೇವ್ರಿಗೆ ಆಶ್ಚರ್ಯ ಆಗ್ತದ, ಕಟ್ಟಿಗಿಲ್ಲ, ಸಿಲಿಂಡರ್ ಇಲ್ಲ, ಗ್ಯಾಸ್ ಇಲ್ಲ, ಕರೆಂಟ್ ಇಲ್ಲ, ಏನ್ ಮಾಡ್ಬೇಕಂತೇಳಿ ಎಲ್ಲೆಲ್ಲಿ ಉಗ್ರಾಣದಾಗ ನಾವು ಅಲಸಂದಿ, ಜೋಳ, ಗೋಧಿ, ಅಕ್ಕಿ, ನವಣಿ ಎಲ್ಲಾ ತಂದಂತ ಹಂಗ ಹಾಕೋದು, ಕಾಯಿಪಲ್ಲೆ ತಂದು ಹಂಗ ಹಾಕೋದು, ಹಂಗ ನೋಡ್ತಾನ ಹೊಟ್ಟಿ ತುಂಬೋದು. ಕಡೆ ಚೆನ್ನ ಬಸವಣ್ಣ ಬರ್ತಾರ, ಅಪ್ಪ ಬಸವಣ್ಣ ಹಸನಕ್ಕಾಗಿ ಬಂದವರಲ್ಲ, ವ್ಯಸನಕ್ಕಾಗಿ ಬಂದವರಲ್ಲ, ಒಂದಿಗಾಗಿ ಬಂದವನಲ್ಲ, ಹೆಣ್ಣಿಗಾಗಿ ಬಂದವನಲ್ಲ, ಮಣ್ಣಿಗಾಗಿ ಬಂದವನಲ್ಲ, ಭಕ್ತಿ ಪರೀಕ್ಷೆ ಮಾಡಕ್ ಬಂದಾನ ಪ್ರಭುದೇವರು. ನೀನು ಕೊಡ್ತೀನಂದ್ರೆ ಹೊಟ್ಟೆ ತುಂಬುದಿಲ್ಲ, ನೀನು ಕೊಡ್ತೀನಂದ್ರೆ ಹೊಟ್ಟೆ ತುಂಬುದಿಲ್ಲ. ಈಗ ನೀನು ಮಾಡಬೇಕಾಗಿದ್ದು ನಾನು ನನ್ನದೇ ನೀನು ಕೊಟ್ಟು ಬಿಟ್ಟೆ ಅಂದ್ರ ಪ್ರಭುದೇವರು ಖುಷಿ ಆಗ್ತಾರ ಅಂತ ಕಿವಿಯಾಗಿ ಬಂದು ಹೇಳ್ಬಿಟ್ಟಿದ್ರೆ ಬಸವಣ್ಣವರು ಧರ್ಮಮನ ದನವೆಂಬ ಕನ್ನಡಿ ನೋಡ, ನನ್ನದೂ ಅಲ್ಲ ನಿನ್ನದೂ ಅಲ್ಲ, ಬರೀ ಭ್ರಮೆಯ ಮಾತು ಅಂತೇಳಿ ಸಾಷ್ಟಾಂಗ ಹಾಕಿ, ಪ್ರಭುದೇವರೇ ಇನ್ನು ನನ್ನ ಕಡೆ ಏನೂ ಇಲ್ಲಪ್ಪ, ನನ್ನ ನೀನು ತಗೊಂಡ್ಬಿಡ ಅಂತ ಹೇಳಿದ. ಆಹಾರ ಆದಾಗ ಆವಾಗ ಬೇಗತಾರ ಪ್ರಭುದೇವರು. ಉಣಸು ಎಂಬುದನ್ನ ಕೇಳಿದ ನಾನು ಇವತ್ತು ಉಳಿಸಿದ್ದು ನಾನು ನೋಡಿದೆ. ಇಡೀ ಜಗತ್ತಿನೊಳಗ ಹಿಂಗ 1,96,000 ಜನ ಮಾಡಿದ ಒಂದೇ ಜನ ಉಳಿಸಿದ್ದು ಇತಿಹಾಸದೊಳಗ ಯಾರೂ ಇರಪ್ಪ ಬಸವಣ್ಣ ನಿಂದ ಅಂತೇಳಿ ಕೊಂಡಾಡ್ತಾನ. ಆಮೇಲೆ ಅಕ್ಕಮಾಗಿ ಬರ್ತಾಳ, ಅದು ಸ್ವಲ್ಪ ಪ್ರಶ್ನೆ ಹಾಕವು ಹಿಂಗ. ಅಂದ್ರೆ ಇದು ಸಂಕ್ಷಿಪ್ತ ಹೇಳಕತ್ತೀನಿ, ಇದು ವರ್ಷಗಟ್ಟಲೆ ಹೇಳಿದ್ರು ಕಡಿಮೆ. ಅಂದ್ರೆ ಪ್ರಭುದೇವರ ಮೇಲೆ ಆತನ ಒಂದು ಮಹತ್ವ ಎಷ್ಟು ದೊಡ್ಡದು. 1,96,000 ಜನರಿಗೆ ಆತ ಅಧ್ಯಕ್ಷನಾಗಿದ್ದ. ತಪ್ಪು ತಡೆ ಇದ್ದಾಗ ತಿದ್ದು ಹೇಳ್ತಿದ್ದ. ಮತ್ತು ಸಟಸ್ಥಲ ಶೂನ್ಯ ಸಂಪಾದನೆ ಎಲ್ಲವನ್ನೂ ತೋರಿಸಿಕೊಟ್ಟಂಬಕ ಆತನಿಗೆ ಏನಂತಾರಂದ್ರೆ ಶೂನ್ಯ ಪೀಠಾಧೀಶ್ವರ ಅಂತಾರೆ. ಅಲ್ಲಿಂದ ನಮ್ಮ ಲಿಂಗಾಯತ ಧರ್ಮ ಹುಟ್ಟಿ ಬಂದಿದೆ. ಇವತ್ತಿನ ಜನ್ಮಗಳಂತದಾರಲ್ಲ, ಯಾವ್ಯಾವ ಊರಾಗ ಎಂತ ಜನ್ಮ ಇರಲ್ಲ, ಎಲ್ಲ ಅವರು ಅಲ್ಲಂ ಪ್ರಭುದೇವರ ವಂಶಿಕರು, ಅವರೆಲ್ಲರೂ ಮಾಡ್ಬೇಕಿನ್ನ. ಆದೇನೋ ತಪ್ಪು ಬಿಟ್ಟಿದೆ. ನಿಜವಾಗಿ ಜನ್ಮ ನಡೆಸಿಕೊಂಡವರೆಲ್ಲರೂ ಅಲ್ಲಮ್ಮ ಪ್ರಭುದೇವರ ಜಯಂತಿ ಮಾಡ್ಬೇಕಮ್ಮ ಅವರ ವಾರಸುದಾರರೆಲ್ಲ.
ಅದೇ ಶೂನ್ಯತೆಯಾಗಿ ಬಂದಿರುವುದಂತ ಅವರೆಲ್ಲರೂ ನೆಲೆಸಬೇಕು. ಆದ್ರೆ ನಮ್ಮ ಮುತ್ತಣ್ಣ ನಾವೇನು ಕಡಿಮೆ ಇಲ್ರಿ, ನಾವೇನು ಕಡಿಮೆ ಇಲ್ಲ. ಕೊಪ್ಪಳ ಸಣ್ಣದಾದ್ರೂ ಕೂಡ ನಮ್ಮ ಪ್ರಭುದೇವರ ಜಯಂತಿ ನಾವು ಮಾಡೇ ಮಾಡ್ತೀವಿ, ಬಸವಣ್ಣನ ಆಚರಣೆ ನಾವು ಮಾಡೇ ಮಾಡ್ತೀವಿ, ಕುಟುಂಬದವರೆಲ್ಲರೂ ಕೂಡಿ ಮಾಡ್ತೀವಿ ಅಂತೇಳಿ ಒಂದೇನು ಮಾಡಿದಲ್ಲ, ಖಂಡಿತವಾಗಿ ಮುತ್ತಣ್ಣನವರಿಗೆ, ಅವರ ಮಕ್ಕಳಿಗೆ, ಕುಟುಂಬ ವರ್ಗದವರಿಗೆ ಬಸವಾದಿ ಪ್ರಮುಖರು ಪ್ರಭುದೇವರು ಉತ್ತರೋತ್ತರವಾಗಿ ಆರೋಗ್ಯ ದಯಪಾಲಿಸಲಿ, ಅವರ ಮಕ್ಕಳಿಗೆಲ್ಲ ಕಲ್ಯಾಣ ಆಗಲಿ, ಆ ಮನೆಯೊಳಗ ಶಾಂತಿ ನೆಮ್ಮದಿ ದಯಪಾಲಿಸಲಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂತ ಸರ್ವರಿಗೂ ಅನಂತ ಗುರು, ನಿಮಗೆಯೂ ಗುರು, ಜಗವೆಲ್ಲಕ್ಕೂ ಗುರು ಕಾಣಗುಹೇಶ್ವರ ಬಸವಾದಿ ಶರಣರನ್ನ, ಜಗತ್ತಿನೆಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಯಾವುದೇ ಮೌಢ್ಯತೆ ಕಂದಾಚಾರಗಳಿಲ್ಲದೆ ಬಸವಾದಿ ಶರಣರ ನಿಜಾಚರಣೆಯ ಮುಖಾಂತರವಾಗಿ ಗುರು ಪುಟ್ಟರಾಜ ಮಹಾಮನೆಯನ್ನ ಗುರು ಪ್ರವೇಶದೊಂದಿಗೆ ಮಾಡಿರ್ತಕ್ಕಂತಹ ಶರಣಶ್ರೀ ಮುತ್ತಣ್ಣ ಬಿರಲದಿನ್ನಿ ನಿವೃತ್ತ ASI ಪೊಲೀಸ್ ಅಧಿಕಾರಿಗಳು ಕೊಪ್ಪಳ, ಶರಣಶ್ರೀ ಲತಾ ಮುತ್ತಣ್ಣ ಬಿರಲದಿನ್ನಿ ಕೊಪ್ಪಳ ಇಬ್ರು ಸೇರಿ ಈ ಒಂದು ಗುರು ಪ್ರವೇಶವನ್ನ ಮಾಡಿದ್ದಾರೆ. ನೋಡ್ರಿ, ಮನೆಗೆ ಎಂತ ಹೆಸರನ್ನ ಇಟ್ಟಿದ್ದಾರೆ ಅಂದ್ರೆ ನಾವು ನೋಡ್ತೀವಿ, ಹೆಸರನ್ನು ಓದಕ್ಕಾಗಲ್ಲ ಅಂತಂತ ಹೆಸರು ಇಟ್ಕೊಂಡಿರ್ತಾರೆ ಮನೆಗಳಿಗೆ. ಆದ್ರೆ ಗುರು ಪುಟ್ಟರಾಜ ನಿಲಯ ಗುರುಗಳ ಹೆಸರನ್ನ ಈ ಒಂದು ಮನೆಗೆ ಆ ಒಂದು ಅವ್ರ ಗುರುಗಳ ಹೆಸರನ್ನ ಇಟ್ಟಿರ್ತಕ್ಕಂಥದ್ದು ಬಹಳ ಅದ್ಭುತವಾದ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು. ನಾವು ಕಣ್ಣಿರೋರೇ ಮಾಡಲ್ಲ ಸಾಧನೆನ. ಬಸವಣ್ಣ ಹೇಳ್ತಾರೆ ಒಂದ್ ಕಡೆ, ಕೂಡಲ ಸಂಗನ ಶರಣರ ಅಂಗಹೀನರೆಂದಡೆ ನಾಯಕನರಕ ತಪ್ಪದು ಅಂತಕ್ಕಂತಹ ಒಂದು ವಿಚಾರವನ್ನ ಬಸವಣ್ಣನವರು ಹೇಳ್ತಾರೆ. ಅದ್ಭುತವಾಗಿರ್ತಕ್ಕಂತಹ ಬಹಳಷ್ಟು ಜನಕ್ಕೆ ಜೀವನವನ್ನ ಕೊಟ್ಟಿರ್ತಕ್ಕಂತಹ ನಮ್ಮ ಪುಟ್ಟರಾಜ್ ಗವಾಯಿಗಳ ಒಂದು ಹೆಸರನ್ನ ಈ ಒಂದು ಮನೆಗೆ ಇಟ್ಟಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಅಂತಹ ಕುಟುಂಬ ವರ್ಗದವರು ಎಲ್ರಿಗೂ ಕೂಡ ನಾನು ಶರಣಾರ್ಥಿಗಳನ್ನ ಸಲ್ಲಿಸಿ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಘನ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತಕ್ಕಂತಹ ಒಂದು ಅಲ್ಲಮ ಪ್ರಭುಗಳ ವಚನ. ಬಸವಣ್ಣನವರು ಏನಾದ್ರೂ ಅನುಭವ ಮಂಟಪವನ್ನ ಕಟ್ತಾ ಇದ್ದಿದ್ರೆ 12ನೇ ಶತಮಾನದಲ್ಲಿ ನಮಗೆ ಅಲ್ಲಮ ಪ್ರಭುಗಳು ಸಿಗ್ತಾ ಇರಲಿಲ್ಲ, ನಮಗೆ ಮಹಾದೇವಿ ಅಕ್ಕ ಸಿಗ್ತಾ ಇರಲಿಲ್ಲ, ನಮಗೆ ಮೌಲಿಗೆ ಮಾರಯ್ಯ ಕಾಶ್ಮೀರದಿಂದ ಬಂದಿಲ್ಲಿ ನೆಲೆಸೋದಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಅನೇಕ ಶಿವಶರಣರು ಬಸವಣ್ಣನ ಅನುಭವ ಮಂಟಪ ಕಟ್ತಾ ಇದ್ದಿದ್ರೆ ನಮ್ಗೆ ಯಾರು ಕೂಡ ಸಿಗ್ತಾ ಇರಲಿಲ್ಲ. ಅಂತಹ ಒಂದು ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳು ಅಂತಕ್ಕಂತಹ ಶೂನ್ಯ ಪೀಠಾಧ್ಯಕ್ಷರು ಎಲ್ಲರಿಗೂ ಕೂಡ ಅನುಭವವನ್ನ ನೀಡ್ತಾರೆ. ನಮ್ಮ ವೆಂಕಟಾಪುರ ಶರಣರು ಹೇಳ್ದಂಗೆ ಸಾಧಕರಿಗೆ ಅವರ ಅನುಭವವನ್ನ ನೀಡ್ತಾರೆ. ಎಂತೆಂಥ ಸಾಧಕರು, ಶಿವಯೋಗಿ ಸಿದ್ದರಾಮೇಶ್ವರರು, ಬೊಗ್ಗಯ್ಯ, ಮತ್ತೆ ಗೋರಕ್ಷ, ಮತ್ತೆ ಸತ್ಯಕ್ಕ, ಮುಕ್ತಾಯಕ್ಕ, ಇನ್ನೂ ಹಲವಾರು ಶಿವಶರಣರಿಗೆ ಅವರು ಮಾರ್ಗದರ್ಶನವನ್ನ ನೀಡ್ತಾರೆ. ಸಿದ್ದರಾಮೇಶ್ವರ್ ಹೇಳ್ತಾರೆ, ಬಹಳಷ್ಟು ಶಿವಶರಣರು ಬೇರೆ ಬೇರೆ ಪ್ರಾಂತ್ಯಗಳಿಂದ ಕಲ್ಯಾಣಕ್ಕೆ ಬರ್ತಾರೆ. ನಾವೆಲ್ಲರೂ ಮನೆಗಳನ್ನ ಕಟ್ತೀವಿ, ಮಠಗಳನ್ನ ಕಟ್ತೀವಿ, ಎಲ್ಲವನ್ನ ಕಟ್ತೀವಿ. ಆದ್ರೆ ಬಸವಣ್ಣ ಈ ಜಗತ್ತಿಗೆ ಬಂದು ಒಂದು ಮನೆಯನ್ನ ಕಟ್ಟಿದ್ರು. ಏನದಕ್ಕೆ ಹೆಸರು? ಮಹಾಮನೆ. ಹೇಳ್ತಾರೆ ಅದನ್ನ ಯಾರು? ಶಿವಯೋಗಿ ಸಿದ್ದರಾಮೇಶ್ವರ್ ಹೇಳ್ತಾರೆ, ಅಯ್ಯ ನಿಮ್ಮ ಶರಣರಲ್ಲದವರ ಮನೆ ಕೆಮ್ಮನೆ ಕಂಡಯ್ಯ, ನಿಮ್ಮ ಶರಣರ ಮನೆ ನೆರವನೆ ನೋಡಯ್ಯನಗೆ. ಈ ಜಗತ್ತಿಗೆ ಬಂದು ಬಹಳಷ್ಟು ಮನೆ ಕಟ್ಟಿದ್ರು. ಆದ್ರೆ ಎಲ್ಲರ ಮನೆಗೂ ನಾವು ಹೋಗಕ್ ಸಾಧ್ಯವಿಲ್ಲ. ನನಗೆ ಯಾರಾದ್ರೂ ಹೋಮ ಹವನ ಮಾಡಿವಿ ನಮ್ಮ ಮನೆಗೆ ಬಂದು ಗುರು ಪ್ರವೇಶಕ್ಕೆ ಅಂದ್ರೆ ನಾನು ಕೋಟಿ ಕಟ್ಟರು ಹೋಗಲ್ಲ. ಯಾಕೆಂದ್ರೆ ಹೇಳ್ತಲ್ಲ ಸಿದ್ದರಾಮೇಶ್ವರು, ಅಯ್ಯ ನಿಮ್ಮ ಶರಣರಲ್ಲದವರ ಮನೆ ಕೆಮ್ಮನೆ ಕಂಡಯ್ಯ, ನಿಮ್ಮ ಶರಣರ ಮನೆ ನೆರವನೆ ನೋಡ ಎನಗೆ. ಸಿರಿಯಾಳ ಮನೆಗಟ್ಟಿ ಬೇರೂರಿಗೆ ಒಕ್ಕಲು ಹೋದ. ಸಿರಿಯಾಳನು ಬಂದ, ದಾಸಿಮಯ್ಯನವರು ಬಂದ್ರು, ಸಿಂಧು ಬಲ್ಲಾಳ ಬಂದ್ರು. ನೋಡ್ರಿ, ಇವ್ರು 3 ಜನ ಬಹಳಷ್ಟು ವಿಶೇಷವಾದ ವ್ಯಕ್ತಿಗಳು. ಯಾರ್ಯಾರು? ಸಿರಿಯಾಳ, ಸಿಂಧು ಬಲ್ಲಾಳ ಮತ್ತು ದಾಸಿಮಯ್ಯ. ಇವ್ರು 3 ಜನ ಮನೆ ಕಟ್ಟಿದ್ರು. ಆದ್ರೆ ಸಿರಿಯಾಳ ಮನೆಗಟ್ಟಿ ಬೇರೂರಿಗೆ ಒಕ್ಕಲು ಹೋದ, ದಾಸಿಮಯ್ಯ ಮನೆಗಟ್ಟಿ ವ್ಯವಹಾರನಾಗಿ ಹೋದ, ಸಿಂಧು ಬಲ್ಲಾಳ ಮನೆಗಟ್ಟಿ ಕೈಕೂಲಿಕಾರನಾಗಿ ಹೋದ. ಇವರು 3 ಜನ ಮನೆ ಕಟ್ಟಿದ್ರು, ಯಾರು ಕೂಡ ಮನೆಯಲ್ಲಿ ವಾಸವಾಗಲಿಲ್ಲ. ಅವರೆಲ್ಲರೂ ಕೂಡ ಮನೆ ಬಿಟ್ಟು ಹೋದ್ರು. ಗಂಗೆವಾಳುಕರ ಮನೆಗಟ್ಟಿ ಲಿಂಗದ ಹೊಲಬನರಿಯದೆ ಹೋದರು. ಅವರು ಸಾಧಕರು. ಇವರೆಲ್ಲರೂ ಕೂಡ ಪದವಿಗಳಿಗೆ ಒಳಗಡೆಯಾದರು. ಯಾವ್ಯಾವ ಪದವಿ? 4 ಪದವಿಗಳು ಬರ್ತವೆ. ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಮತ್ತೆ ಸಾಲೋಕ್ಯ ಅಂತಕ್ಕಂತಹ ಪದವಿಗಳು ಬರ್ತವೆ. ಆದ್ರೆ ಬಸವಣ್ಣ ಈ ಜಗತ್ತಿಗೆ ಬಂದು ಒಂದು ಮಹಾಮನೆಯನ್ನ ಕಟ್ಟಿದ್ರು. ಇವರೆಲ್ಲರೂ ಕೂಡ ಪದವಿಗಳು ಒಳಗಡೆ ಆದ್ರು. ಅದೇ ಬಸವಣ್ಣನವರು ಹೇಳ್ತಾರೆ, ರುದ್ರ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ಯಾವ ಪದವಿಯೂ ಬೇಡ, ನಿಮ್ಮ ಶರಣರ ಪಾದದ ಪದವಿಯನ್ನೇ ಕರುಣಿಸಿ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಬಸವಣ್ಣನವರು. ಮುಂದುವರೆದು ಹೇಳ್ತಾರೆ ಅವರು, ಇವರೆಲ್ಲರೂ ಮನೆ ಮಾಡಿ
ಮಹವದ್ವಸ್ತುವನ್ನರಿಯದೆ ಪದವಿಗೆ ಒಳಗಾಡೆಯಾದರು. ಮಹದ್ವಸ್ತು ಅಂದ್ರೆ ಯಾವುದು? ಯಾವುದು ಮಹದ್ವಸ್ತು? ಪರಾತ್ಪರ ವಸ್ತು, ನಿರಾಕಾರವಾಗಿರ್ತಕ್ಕಂತಹ ಒಂದು ಮಹಾಲಿಂಗ. ಆ ಮಹಾಲಿಂಗವನ್ನ ಅರಿಯಲಿಕ್ಕೆ ಇಷ್ಟಲಿಂಗ ಅಂತಕ್ಕಂತಹ ಒಂದು ಸಾಧನವನ್ನ ಗುರು ನಮ್ಮ ಹಸ್ತಮಸ್ತಕ ಸಂಯೋಗ ಮಾಡಿ ನಮಗೆ ಕೊಡ್ತಾರೆ. ಇವ್ರು ಯಾರು ಕೂಡ ಅಂತಹ ಮಹದ್ವಸ್ತುವನ್ನ ಅರಿಯದೆ ಮನೆ ಕಟ್ಟಿ ಬೇರೂರಿಗೆ ಒಕ್ಕಲು ಹೋದರು. ಆದ್ರೆ ನಿಮ್ಮ ಸಂಗನ ಬಸವಣ್ಣ ಬಂದು ಕಲ್ಯಾಣದಲ್ಲಿ ಮನೆಯ ಕಟ್ಟಿದರೆ ಮರ್ತ್ಯಲೋಕವೆಲ್ಲವೂ ಭಕ್ತಿ ಸಾಮ್ರಾಜ್ಯವಾಯಿತು. ನಿಮ್ಮ ಸಂಗನ ಬಸವಣ್ಣ ಬಂದು ಕಲ್ಯಾಣದಲ್ಲಿ ಮನೆಯ ಕಟ್ಟಿದರೆ ಮರ್ತ್ಯಲೋಕವೆಲ್ಲವೂ ಭಕ್ತಿ ಸಾಮ್ರಾಜ್ಯವಾಯಿತು. ಅದಕ್ಕೆ ಬಸವಣ್ಣನವ್ರಿಗೆ ಏನಂತ ಕರೀತಾರೆ? ಭಕ್ತಿ ಭಂಡಾರಿ ಅಂತ ಕರೀತಾರೆ. ಬಸವಣ್ಣನವ್ರೆ ಒಂದ್ ಕಡೆ ಹೇಳ್ತಾರೆ, ಏನ್ ಹೇಳ್ತಾರೆ ಬಸವಣ್ಣನವರು? ಅವನು ಭಕ್ತಿ ಏನಪ್ಪಾ ಅಂದ್ರೆ ಅವನು ಏನಂದ್ರೆ ಭಕ್ತಿ ಬೇಕು ಅವನಿಗೆ, ಬೇರೆ ಇನ್ನೇನು ಬೇಕಿಲ್ಲ. ನಾವೇನೇನೋ ಅರ್ಪಿಸ್ತೀವಲ್ಲ ನೋಡಿ, ನಾವು ಹಾಲು ಅರ್ಪಿಸೋದು, ಮತ್ತೆ ಬೇರೆ ಬೇರೆ ಆಗಿರ್ತಕ್ಕಂತಹ ಮೊಸರು ನೀಡೋದು, ತುಪ್ಪ ನೀಡೋದು, ಅವನಿಗೆ ಯಾವ್ದು ಬೇಕು? ಅವನಿಗೆ ಬೇಕಾಗಿರ್ತಕ್ಕಂಥದ್ದು ನಿಷ್ಕಲ್ಮಸವಾಗಿರ್ತಕ್ಕಂತಹ ಭಕ್ತಿ ಅಂತಕ್ಕಂಥದ್ದು ಬೇಕು ಅವನಿಗೆ. ಆದ್ರಿಂದ ಬಸವಣ್ಣನವರು ಇಡೀ ಜಗತ್ತಿನಲ್ಲಿ ಕಲ್ಯಾಣದಲ್ಲಿ ಒಂದು ಭಕ್ತಿ ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡಿದ್ರು. ಆ ಭಕ್ತಿ ಸಾಮ್ರಾಜ್ಯವನ್ನ ನೋಡಲಿಕ್ಕೆ ಎಲ್ಲೆಲ್ಲಿಂದ ಬಂದ್ರು ಅಂದ್ರೆ, ಆಫ್ಘಾನಿಸ್ತಾನದಿಂದ ಮರಳಶಂಕರ ದೇವರು ಬಂದ್ರು, ಕಾಶ್ಮೀರದಿಂದ ಮೌಲಿಗೆ ಮಾರಯ್ಯ ಬಂದ್ರು, ಕೇರಳದಿಂದ ಧೂಪದ ಗೊಗ್ಗವೇ ಬಂದ್ರು, ಗುಜರಾತಿಂದ ಶರಣ ಹಾದಯ್ಯನವರು ಬಂದ್ರು, ತಮಿಳುನಾಡಿನಿಂದ ಮಾದಾರ ಚೆನ್ನೈನವರು ಬಂದ್ರು, ಇನ್ನು ಅನೇಕ ಪ್ರಾಂತ್ಯಗಳಿಂದ ಅನೇಕ ಶಿವಶರಣರು ಬಂದು ಈ ಭಕ್ತಿ ಸಾಮ್ರಾಜ್ಯದ ಒಳಗಡೆ ಹಾಗೆ ತಾವೆಲ್ಲರೂ ಕೂಡ ಒಂದು ಮಹಾಮನೆ ಒಳಗಡೆ ಬಸವಣ್ಣನ ಬೆಳಗಿನಲ್ಲಿ ಅವರು ಕೂಡ ಬೆಳಕಾಗಿ ಹೋದ್ರು. ನೋಡ್ರಿ ಮುಂದುವರೆದು ಹೇಳ್ತಾರೆ, ಮರ್ತ್ಯಲೋಕವೆಲ್ಲವೂ ಭಕ್ತಿ ಸಾಮ್ರಾಜ್ಯವಾಯಿತು. ಆ ಮನೆಯ ತಲವಾಗಿ ಒಕ್ಕವರೆಲ್ಲರೂ ನಿಜಲಿಂಗದ ಫಲವ ಪಡೆದರು. ಬಸವಣ್ಣನವರು ಒಬ್ಬರೇ ನಿಜಲಿಂಗದೊಳಗಡೆ ಆಗ್ಲಿಲ್ಲ, ಆ ಮಹಾಮನೆಯ ಒಕ್ಕವರೆಲ್ಲರೂ. ಅವರು ಯಾರಪ್ಪ ಅಂದ್ರೆ ಅಲ್ಲಿಗೆ ಕಳ್ಳನು ಬರ್ತಾನೆ, ಅಲ್ಲಿಗೆ ಕಳಕ್ ಬರ್ತಾನೆ, ಆ ಮನೆಗೆ ನುಗ್ತಾನೆ. ಆ ಮನೆಗೆ ನುಗ್ಗಿದ ತಕ್ಷಣ ಕಳ್ಳ ಅವನು ಕೂಡ ಬಸವಣ್ಣನಿಂದ ಪರಿವರ್ತನೆ ಆಗಿ ಶರಣ ಆಗ್ತಾನೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಕಳ್ಳನ ಒಂದು ಕತೆ. ಬಸವಣ್ಣ ಹೇಳ್ತಾರಲ್ಲ, ಎನ್ನೊಡನಿರ್ದ ಸತಿ ಎಂದು ನೆಚ್ಚಿರ್ದನಯ್ಯ, ಎನ್ನೊಡನಿರ್ದ ಸತಿ ಎಂದು ನಂಬಿರ್ದನಯ್ಯ, ಎನ್ನಯ್ಯನ ಕೈ ನೊಂದಿತ್ತು ತೆಗೆದುಕೊಡ ನೀಲ, ಆ ಒಂದು ಓಲೆಯನ್ನ ಕಿತ್ತು ಕೊಡು, ಎನ್ನಯ್ಯನ ಕೈ ನೊಂದಿತ್ತು ಕೂಡಲ ಸಂಗಮ ದೇವ. ಕಳ್ಳನ ಮನೆಗೊಬ್ಬ ಬಲಿಗಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರು ಇಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ನೋಡ್ರಿ, ಆ ಮನೆಯ ಒಕ್ಕವರೆಲ್ಲರೂ ನಿಜಲಿಂಗ ಫಲವ ಪಡೆದರು. ಕಳ್ಳ ಬಂದು ಆ ಮನೆಯನ್ನ ಒಕ್ಕ, ಅವನಿಗೂ ಕೂಡ ಒಂದು ನಿಜಲಿಂಗದ ಒಂದು ಸ್ಥಿತಿ ಸಿಗತ್ತೆ ಅವನಿಗೂ ಕೂಡ. ಮತ್ತು ಮುಂದುವರೆದು ಹೇಳ್ತಾರೆ, ಆ ಗೃಹ ನೋಡಬೇಕೆಂದು ನಾನು ಹಲವು ಕಾಲ ತಪಸ್ಸಿದ್ದೆನು. ಯಾರು ಹೇಳ್ತಕ್ಕಂಥದ್ದು? ಸಿದ್ದರಾಮೇಶ್ವರರು. ಎಷ್ಟು ಕಾಲ ತಪಸ್ಸಿದ್ರು? ಹಲವು ಕಾಲ ತಪಸ್ಸಿದ್ದರು. ಕಪಿಲ ಸಿದ್ದಮಲ್ಲಿನಾಥ ನಿಮ್ಮ ಶರಣ ಸಂಗನ ಬಸವಣ್ಣನ ಮಹಾಮನೆಗೆ ನಮೋ ನಮೋ ಎಂದು ಬದುಕಿದನು ಕಾಣ. ಅವರು ಅಲ್ಲಮ ಪ್ರಭುಗಳು ಸಿದ್ದರಾಮೇಶ್ವರರನ್ನ ಸೊನ್ನಲ್ಗಿಯಿಂದ ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದಂತಹ ಆ ಒಂದು ಸಂದರ್ಭದಲ್ಲಿ ಮಹಾಮನೆಯನ್ನ ನೋಡಿ, ಅಲ್ಲಿರ್ತಕ್ಕಂತಹ ಮಹಾಜ್ಞಾನಿ ಚನ್ನಬಸವಣ್ಣನನ್ನು ನೋಡಿ, ಅಲ್ಲಿರ್ತಕ್ಕಂತಹ ಮರಳಶಂಕರ ದೇವರನ್ನ ನೋಡಿ, ಅಲ್ಲಿರ್ತಕ್ಕಂತಹ ಇನ್ನೂ ಹಲವಾರು ಶಿವಶರಣರನ್ನೆಲ್ಲರನ್ನು ಕೂಡ ನೋಡಿ ಹೇಳ್ತಕ್ಕಂತಹ ಒಂದು ವಚನ ಸಿದ್ದರಾಮೇಶ್ವರ್. ಎಂತಹ ಒಂದು ಮಹಾಮನೆಯನ್ನ ಕಟ್ಟಿದ್ರು ಶರಣರು, ಅಪ್ಪ ಬಸವಣ್ಣನವರು. ಇಂತಹ ಮಹಾಮನೆಯನ್ನ ನಮ್ಮ ಮಹಾಮನೆಯು ಕೂಡ ಅಂತಹ ಮಹಾಮನೆಗಳೇ ಆಗ್ಬೇಕು. ಇವತ್ತು ನೋಡ್ರಿ, ಇದೊಂದು ಯಾವುದೇ ಮೂಢನಂಬಿಕೆ ಇಲ್ಲದೆ, ಕಂದಾಚಾರಗಳಿಲ್ಲದೆ, ಬಸವಾದಿ ಶರಣರ ಜೊತೆಯ ಆ ಒಂದು ಅರಿವಿನ ಜೊತೆಯಲ್ಲಿ, ಆಚಾರದ ಜೊತೆಯಲ್ಲಿ, ಬಸವಾದಿ ಶರಣರ ಅನುಭವದ ಜೊತೆಯಲ್ಲಿ ಇವತ್ತು ಈ ಒಂದು ಮನೆಯ ಗುರುಪ್ರವೇಶ ಆಗಿದೆ. ಮನೆಯ ಗುರುಪ್ರವೇಶ ಆಗ್ಬೇಕು ಅಂದ್ರೆ ಕೆಲವರೆಲ್ಲ ಏನ್ ನೋಡ್ಬೇಕಪ್ಪ ಅಂದ್ರೆ ಮನೆಗೆ ವಾಸ್ತು ಹಾಕ್ಬೇಕು ಅಂತಾರೆ, ಇನ್ನೆಲ್ಲಿಂದ ದೇವ್ರು ತರಬೇಕು ಅಂತ ಹೇಳ್ತಾರೆ, ಹೋಮ ನೇಮ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆದ್ರೆ ಬಸವಾದಿ ಶರಣರ ಒಂದು ಧರ್ಮದಲ್ಲಿ ಯಾವುದೇ ಹೋಮ ನೇಮ ಇದ್ಯಾವುದು ಕೂಡ ಇಲ್ಲ. ಬಸವಣ್ಣನವರು ಹೇಳ್ತಾರೆ, ಲಗ್ನವೆಲ್ಲಿಯದ ಸಂಗಯ್ಯ, ವಿಘ್ನವೆಲ್ಲಿಯದ ಸಂಗಯ್ಯ, ದೋಷವೆಲ್ಲಿಯದ ಸಂಗಯ್ಯ, ದುರಿತವೆಲ್ಲಿಯದ ಸಂಗಯ್ಯ, ನಿಮ್ಮ ಮಾನದೇ ನೆನೆಯುವಂಗೆ ಭವಕರ್ಮವಿನ್ನೆಲ್ಲಿಯದ ಸಂಗಯ್ಯ. ನಾವು ಇಷ್ಟಲಿಂಗ ಪೂಜೆಯನ್ನ ಮಾಡಿದ್ರೆ ಬೇರೆ ನಮ್ಗೆ ಯಾವುದೇ ವಿಘ್ನವೂ ಇಲ್ಲ, ಯಾವುದೇ ಲಗ್ನವೂ ಇಲ್ಲ, ಯಾವುದೇ ದೋಷವೂ ಇಲ್ಲ, ಯಾವುದೇ ದುರಿತವೂ ಇಲ್ಲದ ನಿಮ್ಮ ಮಾನದೇ ನೆನೆಯುವಂಗೆ ಭವಕರ್ಮವಿನ್ನೆಲ್ಲಿಯೋದು ಸಂಗಯ್ಯ ಅಂತ ಅಪ್ಪ ಬಸವಣ್ಣನವರು ಹೇಳ್ತಾರೆ. ಆದ್ರಿಂದ ಲಿಂಗವಂತರಿಗೆ ಯಾವುದೇ ವಿಘ್ನನೂ ಇಲ್ಲ, ಯಾವುದೇ ಲಗ್ನನೂ ಇಲ್ಲ, ಯಾವುದೇ ದೋಷವೂ ಇಲ್ಲ, ಯಾವುದೇ ದುರಿತವೂ ಇಲ್ಲ. ಕಾರಣ ನಮ್ಮ ಎದೆಯ ಮೇಲೆ ಇಷ್ಟಲಿಂಗ ಇದೆ, ನಮ್ಮ ಹಣೆಯ ಮೇಲೆ ವಿಭೂತಿ ಇದೆ, ನಾವು ಅಷ್ಟಾವರಣಗಳ ಸಂಪನ್ನರಾಗಿದ್ದೇವೆ. ಆದ ಕಾರಣ ನಮ್ಗೆ ಯಾವುದೂ ಕೂಡ ಈ ಭವಿಗಳು ಮಾಡ್ತಕ್ಕಂಥ ಯಾವುದೇ ಆಚರಣೆಗಳು ನಮಗಿಲ್ಲ ಅಂತಕ್ಕಂಥದ್ದನ್ನ ತಿಳ್ಕೋಬೇಕು. ಮತ್ತೆ ಲಿಂಗವಂತರಿಗೆ ಯಾವುದೇ ಸೂತಕಗಳಿಲ್ಲ. ಜನನ ಸೂತಕ,
ಮರಣ ಸೂತಕ, ಎಂದಲು ಸೂತಕ, ಜಾತಿ ಸೂತಕ, ಪ್ರೇತ ಸೂತಕ, ಇದ್ಯಾವುದೂ ಕೂಡ ಸೂತಕಗಳು ಲಿಂಗವಂತರಿಗಿಲ್ಲ ಅಂತಕ್ಕಂಥ ಪ್ರತಿಯೊಂದು ಕೂಡ ಲಿಂಗವಂತರು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ನಮ್ಮ ಮನೆ ಗುರು ಪ್ರವೇಶ ಆಗ್ಬೇಕು ಅಂದ್ರೆ ಅಲ್ಲಿ ಓಮನೆ ಹಾಕ್ಬೇಕು. ಸುಮಾರು ಅದಕ್ಕೆ 25,000 30,000 ರೂಪಾಯಿ ಅದಕ್ಕೆ ಖರ್ಚು ಮಾಡ್ತಕ್ಕಂಥದ್ದು. ಇದ್ಯಾವುದು ತುಪ್ಪವನ್ನ ಅದಕ್ಕೆ ವ್ಯರ್ಥ ಮಾಡ್ತಕ್ಕಂಥದ್ದು, ಬಟ್ಟೆಗಳನ್ನ ಸುಡ್ತಕ್ಕಂಥದ್ದು, ಇದ್ಯಾವುದು ಕೂಡ ಲಿಂಗವಂತರಿಗಿಲ್ಲ. ನಮ್ಮ ಮನೆಯ ಮದುವೆಗಳು ಕೂಡ ಹಂಗೆ ಆಗ್ಬೇಕು, ಶರಣ ತತ್ವದಲ್ಲಿ ಆಗ್ಬೇಕು. ಅಲ್ಲಿ ಪಂಚಾಂಗ ನೋಡಿಸ್ತಕ್ಕಂಥದ್ದಾಗ್ಲಿ. ಇವತ್ತು ನೋಡ್ರಿ, ಇವತ್ತು ಯುಗಾದಿ ಇವತ್ತು ಅಂತ ಹೇಳ್ತೀವಿ. ಯುಗಾದಿಯಲ್ಲಿ ಕೆಲವರು ಏನ್ ಮಾಡ್ತಾರಪ್ಪ ಅಂದ್ರೆ ಪಂಚಾಂಗವನ್ನ ಓದಿಸ್ತಕ್ಕಂಥದ್ದು. ನಮಗೆ ಹೊಸ ಪಂಚಾಂಗ ಬಂದಿದೆ, ಆ ಪಂಚಾಂಗವನ್ನ ಓದಬೇಕು ಅಂತ. ಪಂಚಾಂಗ ಅಂದ್ರೆ ಏನ್ ತಿಳ್ಕೋಬೇಕು? ಪಂಚಾಂಗ ಅಂದ್ರೆ ಬುಕ್ ತೆಗೆದು ಓದ್ತಕ್ಕಂಥದ್ದಲ್ಲ. ಪಂಚ ಅಂದರೆ 5, ಅಂಗ ಅಂದರೆ ದೇಹ. ಪಂಚಾಂಗವೆಂದು ಜೋಯಿಸನ ಕರೆಯಿಸಿ ಎಲ ಅಡಿಕೆ ಕೊಟ್ಟು ನೋಡುವುದು ಪಂಚಾಂಗವಲ್ಲ. ಪಂಚ ಅಂದರೆ 5, ಅಂಗ ಅಂದರೆ ದೇಹ. ನಮ್ ದೇಹ ಯಾವ್ದ್ರಿಂದ ಆಗಿದೆ? ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು ಪಂಚಾಂಗ. ದೇಹ ಪರಸತಿಯ ಮುಟ್ಟದಿರುವುದೇ ಪಂಚಾಂಗ, ಪರದನವ ಮುಟ್ಟದಿರುವುದೇ ಪಂಚಾಂಗ, ಪರದೈವವ ನಪ್ಪದಿರುವುದೇ ಪಂಚಾಂಗ. ಈ ಪಂಚಾಂಗ ಇದೆಯಲ್ಲ, ಪರಸತಿಯ ಮುಟ್ಟದಿರುವುದೇ ಪಂಚಾಂಗ, ಪರದನವ ಮುಟ್ಟದಿರುವುದೇ ಪಂಚಾಂಗ, ಮತ್ತು ಅಂಗದ ಮೇಲೆ ಲಿಂಗವನ್ನ ಕಟ್ಟಿ ಪರದೈವ ಕೆರಗದಿರುವುದೇ ಪಂಚಾಂಗ ಅಂತಕ್ಕಂಥನ್ನ ಶರಣರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಆದ್ರಿಂದ ಈ ಒಂದು ಲಿಂಗಾಯತ ಧರ್ಮದಲ್ಲಿ ಯಾವುದೇ ಮೂಢನಂಬಿಕೆಗಳಿಗೆ, ಕಂದಾಚಾರಗಳಿಗೆ ಅವಕಾಶವನ್ನ ಕೊಡದೆ ಅಪ್ಪ ಬಸವಣ್ಣನವರು ನೀಡಿರ್ತಕ್ಕಂತಹ 3, ಒಂದು ಕಾಯಕ, ಇನ್ನೊಂದು ದಾಸೋಹ, ಇನ್ನೊಂದು ಶಿವಯೋಗ. ನಾವು ಹಾಕಿರ್ತಕ್ಕಂತಹ ಲಿಂಗ ಇದು ಸಾಮಾನ್ಯವಾಗಿರ್ತಕ್ಕಂತಹ ಒಂದು ವಸ್ತು ಅಲ್ಲ. ಇದನ್ನ ಪೂಜೆಯನ್ನ ಮಾಡಿದ್ರೆ ನೀವು ಎಲ್ಲವನ್ನು ಕೂಡ ಪೂಜೆ ಮಾಡ್ದಂಗೆ. ಯಾಕಂದ್ರೆ ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತಕ್ಕಂಥದ್ನ ಹೇಳ್ತಾರೆ. ಲಿಂಗ ಮಧ್ಯೆ ಜಗತ್ ಸರ್ವಂ. ಅಂತಹ ಜಗತ್ತನ್ನೇ ತನ್ನೊಳಗಡೆ ಗರ್ಭೀಕರಿಸಿಕೊಂಡಿರ್ತಕ್ಕಂತಹ ಒಂದು ಇಷ್ಟಲಿಂಗವನ್ನ ನಾವು ಪೂಜೆ ಮಾಡಿದ್ರೆ ಬೇರೆ ಯಾವುದನ್ನು ಕೂಡ ನಾವು ಪೂಜೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಲಿಂಗ ಅಂತಕ್ಕಂಥದ್ದು ತಾಯಿಯ ಗರ್ಭದಲ್ಲಿದ್ದಾಗ ಬಂದಿರತಕ್ಕಂತಹ ಲಿಂಗ, ಗರ್ಭಲಿಂಗ ಸಂಸ್ಕಾರ ಅಂತ ಕೊಡ್ತಾರೆ ನಮ್ಗೆ. ಆ ಲಿಂಗ ಎಲ್ಲಿವರೆಗೆ ನಮ್ ಜೊತೆಗಿರುತ್ತಪ್ಪ ಅಂದ್ರೆ ನಾವು ಸತ್ತಾಗ್ಲೂ ಕೂಡ ನಮ್ಮ ಜೊತೆಯಲ್ಲಿ ಉಳಿಸಿಕೊಳ್ಳುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ವಸ್ತು ಯಾವ್ದಾದ್ರು ಇದ್ರೆ ಅದು ಇಷ್ಟಲಿಂಗ. ಅದನ್ನ ಕೊಟ್ಟಂತವ್ರು ವಿಶ್ವಗುರು ಬಸವಣ್ಣನವರು ಅಂತಕ್ಕಂಥ ನಾವು ತಿಳ್ಕೋಬೇಕು. ಬಸವಣ್ಣ ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಸ್ತುವನ್ನ ಕೊಟ್ಟಿಲ್ಲ. ಅದು ಯಾವಾಗ್ಲೂ ನಾವು ಗರ್ಭದಲ್ಲಿದ್ದಾಗಲೂ ನಮ್ ಜೊತೆಗಿರುತ್ತೆ, ನಾವು ಹುಟ್ಟಿದಾಗ್ಲೂ ನಮ್ ಜೊತೆಗಿರುತ್ತೆ, ನಾವು ಪ್ರಸಾದ ಮಾಡುವಾಗ್ಲೂ ನಮ್ ಜೊತೆಗಿರುತ್ತೆ, ನಾವು ಮಲಗುವಾಗ್ಲೂ ನಮ್ ಜೊತೆಗಿರುತ್ತೆ, ನಾವು ನಡೆಯುವಾಗ್ಲೂ ನಮ್ ಜೊತೆಗಿರುತ್ತೆ, ನಾವು ಕೊನೆಗೆ ಲಿಂಗೈಕ್ಯರಾದಾಗ್ಲೂ ಕೂಡ ನಮ್ ಜೊತೆಗೆ ಬರುತ್ತೆ. ಅಂತ ವಸ್ತುವನ್ನ ಅಪ್ಪ ಬಸವಣ್ಣ ನಮ್ಗೆ ಕೊಟ್ಟಿದ್ದಾರೆ. ಮತ್ತೆ ಈ ಲಿಂಗವನ್ನ ನಾವು ಕಟ್ಕೊಂಡು ಬೇರೆ ಬೇರೆ ಅಲ್ಲ ಆ ದೇವ್ರಿದೆ, ಇಲ್ಲಿ ಈ ದೇವ್ರಿದೆ ಅಂತ ಅನ್ಕೊಂಡು ಹೋಗ್ತೀವಿ. ಅದಕ್ಕೆ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ ಒಂದು ವಚನ ಹೇಳ್ತಾರೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆಯಾರಿಗೆ ಬೀಳುವ ಲಟ್ಟಮೂಲರ ಕಂಡರೆ ಎಡಪಾದರ ಕ್ಷೇತ್ರ ಕಂಡು ಹೊಡೆಯಿಂದ ಆತ ನಮ್ಮ ಅಂಬಿಗರ ಚೌಡಯ್ಯ ಶರಣ ಅಂತ ಹೇಳ್ತಾರೆ. ಬಹಳಷ್ಟು ಬಸವಣ್ಣ ಬಹಳಷ್ಟು ತಾಯಿ ಹಂಗೆ ಹೇಳ್ತಾರೆ, ಅಲ್ಲಮ್ಮ ಪ್ರಭುಗಳು ತಂದೆ ಹಂಗೆ ಹೇಳ್ತಾರೆ. ಆದ್ರೆ ಅಂಬಿಗರ ಚೌಡಯ್ಯ ಅಂತಕ್ಕಂತಹ ಗಣಾಚಾರ್ಯ ಮರಿವಾಳ ಮಾಚಯ್ಯ ಅಂತಕ್ಕಂಥವ್ರು ಬಹಳಷ್ಟು ಪೊಲೀಸ್ ಭಾಷೆಯಲ್ಲಿ ಹೇಳ್ತಕ್ಕಂತಹ ವಚನಗಳು. ಆದ್ರಿಂದ ಶರಣರ ಧರ್ಮದಲ್ಲಿ ಎಲ್ಲವೂ ಇದೆ, ವಚನಗಳಲ್ಲಿ ಎಲ್ಲವೂ ಇದೆ. ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ ಎಲ್ಲಿದೆ ಅಂದ್ರೆ ಅದು ಬಸವಾದಿ ಶರಣರ ವಚನ ಸಾಹಿತ್ಯದಲ್ಲಿದೆ ಅಂತಕ್ಕಂತಹ ಒಂದು ವಿಚಾರದ ಜೊತೆಯಲ್ಲಿ ಇವತ್ತು ಅರಿವಿನ ಪ್ರವೇಶ ಆಗಿದೆ. ಯಾಕಂದ್ರೆ ಎಲ್ಲರೂ ಕೂಡ ಅಮ್ಮವರು ವಚನ ಸಂಪುಟವನ್ನ ತಲೆಯ ಮೇಲೆ ಹೊತ್ಕೊಂಡು ಈ ಮನೆಯನ್ನ ಪ್ರವೇಶ ಮಾಡಿದ್ರು. ವಚನ ಸಾಹಿತ್ಯದ ಪ್ರವೇಶ ಅಂದ್ರೆ ಅದು ಅರಿವಿನ ಪ್ರವೇಶ, ಅದು ಬಸವಾದಿ ಶರಣರ ಆಚರಣೆಯ ಪ್ರವೇಶ, ಅದು ಬಸವಾದಿ ಶರಣರ ಅನುಭವದ ಪ್ರವೇಶ. ಅರಿವು, ಆಚಾರ, ಅನುಭವ, ಈ 3 ಪ್ರವೇಶ ಈ ಒಂದು ಗೃಹಕ್ಕೆ ಇವತ್ತು ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇದು ಬರೀ ಸುಮ್ನೆ ಹೋಗಿ ನಾವು ಜಗತ್ತಿಗೆ ಬಂದಿರತಕ್ಕಂಥದ್ದು ಸುಮ್ನೆ ಉಂಡುಟ್ಟು ಹೋಗಲು ಬಂದವರಲ್ಲ. ನಿಂದೆ ಮಾತುಗಳಿಗೆ ದ್ವೇಷ ಸಾಧನೆಗೆ ಸಮಯವಿಲ್ಲ ಅಂತ ಹೇಳ್ತಾರೆ. ನಾವು ಈ ಜಗತ್ತಿಗೆ ಬಂದಿರತಕ್ಕಂಥದ್ದು ಏನಾರು ಒಂದಷ್ಟು ಲಿಂಗಯೋಗ, ಕಾಯಕ, ದಾಸೋಹ ಸಂಪನ್ನರಾಗಿ ಹೋಗಲಿಕ್ಕೆ ಈ ಜಗತ್ತಿಗೆ ನಾವು ಬಂದಿದ್ದೇವೆ. ಯಾಕೆಂದ್ರೆ ಇದು ಈ ಜನ್ಮ ಬಳಿಕಿಲ್ಲ, ಶಿವನ ನೆನೆಯಿರಿ ಈ ಜನ್ಮ ಬಳಿಕಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಅಕ್ಕಮಾದೇವಿ ತಾಯಿಯವರು. ಆ ರೀತಿಯಾಗಿ ಈ ಜನ್ಮವನ್ನ ಲಿಂಗದ ಜೊತೆ ಶಿವಯೋಗದ ಜೊತೆ ಪಾವನವನ್ನಾಗಿ ಮಾಡ್ಕೊಳ್ಳೋಣ ಅಂತಕ್ಕಂತಹ ವಿಚಾರವನ್ನು ಹೇಳ್ತಾ